रूपाय विश्वोत्पत्त्यादिहेतवे तापत्रय विनाशाय श्रीकृष्णाय वयं नमः। यं प्रवजन्तमनोपेतमपेतकृत्यं द्वैपायनो विरह कातर आजुहाव पुत्रेति तन्मया तया तरवोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। जन्मादस्य यतोऽन्वयादितरतश्चात्रेष्वकाट् तेने ब्रह्महृदय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं सुखमुखाद् अमृतद्रवसंयुतम् पिबत भागवतं रसमालयं मुहुरहो रसिका भुवि भावुकाः। ಶ್ರೀಮದ್ ಭಾಗವತದ 2ನೇ ಸ್ಕಂದ 6ನೇ ಅಧ್ಯಾಯವನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಇದ್ವಿ. ಈ ಹಿಂದಿನ ಅಧ್ಯಾಯಗಳಲ್ಲಿ ನಾರದರು ಬ್ರಹ್ಮನಿಗೆ ನಿನಗಿಂತ ಉತ್ತಮರಾದರು ಯಾವರಾರು ಇದಾರ ಅಂತ, ಮತ್ತೆ ಇದ್ದರೆ ಆ ಪರಮಾತ್ಮನ ಸ್ವರೂಪವೇನು, ಈ ಸೃಷ್ಟಿ ಎಲ್ಲ ಹೇಗಾಗಿದೆ, ಈ ಪ್ರಶ್ನೆಗಳನ್ನೆಲ್ಲ ಕೇಳಿರ್ತಾರೆ. ಅದಕ್ಕೆ ಉತ್ತರವಾಗಿ ಬ್ರಹ್ಮ ನಾರದರಿಗೆ ಕೊಟ್ಟಂತಹ ಸೃಷ್ಟಿಯ ಸಂಪೂರ್ಣ ಪ್ರಕ್ರಿಯೆಯನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ಗೆ ತಗೊಂಡಿದ್ವಿ. ಸೃಷ್ಟಿ ಯಾರಿಗೆ ಅನ್ನೋದನ್ನ ಡಿಸ್ಕಷನ್ ಮಾಡಿದ್ವಿ. ಅವಿದ್ಯೆ, ವಾಸನ ಮತ್ತು ಪ್ರಾರಬ್ಧ ಕರ್ಮಗಳಿಂದ ಇರುವಂತಹ ಜೀವನಿಗೆ ಸೃಷ್ಟಿ. ಈ ಸೃಷ್ಟಿಯ ಒಂದು ಮೂಲ ಏನು ಅಂದ್ರೆ ಅವಿದ್ಯೆ, ವಾಸನ, ಪ್ರಾರಬ್ಧ ಕರ್ಮ. ಅದೇ ಬೇಸಿಸ್ ಈ ಕ್ರಿಯೇಷನ್ಗೆ ಅಂತ ನೋಡಿದ್ವಿ. ಆಮೇಲೆ ಸೃಷ್ಟಿ, ಸ್ಥಿತಿ, ಲಯ, ಈ ಒಂದು ಚಕ್ರ ಹೇಗಾಗತ್ತೆ ಅನ್ನೋದು ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಲಯ ಅಂದ್ರೆ ಪ್ರಳಯದ ಸ್ಥಿತಿಯಲ್ಲಿ ಎಲ್ಲ ಜೀವಿಗಳು ತನ್ನ ಬೀಜ ಸ್ವರೂಪದಲ್ಲಿ ಪರಮಾತ್ಮನಲ್ಲಿ ಅವ್ಯಕ್ತವಾದ ಸ್ಥಿತಿಯಲ್ಲಿ ಇರುತ್ತೆ. ಅಂದ್ರೆ ಕಾರಣ ಶರೀರದ ಮಾತ್ರ ಇರುತ್ತೆ. ಸತ್ವ, ರಜ, ತಮೋ ಗುಣಗಳು ಅಲ್ಲಿ ಸಮವಾಗಿರುತ್ತೆ ಲಯದಲ್ಲಿ. ಆಮೇಲೆ ಕಾಲ, ಕರ್ಮ, ಸ್ವಭಾವ ಟೈಮ್ ಬಂದಾಗ ಒಂದು ಅಜಿಟೇಷನ್ ಅಥವಾ ಒಂದು ಕ್ಷೋಭೆ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂದ್ರೆ ಏನು ಅಂದ್ರೆ ಎಲ್ಲಾ ಬೀಜ ರೂಪದಲ್ಲಿ ಇರ್ತಕ್ಕಂತಹ ಜೀವಗಳು ತನ್ನನ್ನ ತಾನು ವ್ಯಕ್ತಪಡಿಸ್ಕೋಬೇಕು ಅಂತ ಒಂದು ಅರ್ಜ್, ಒಂದು ಆಸೆ ಅದಕ್ಕೆ ಬರುತ್ತೆ. ಅದು ಎಲ್ಲ ಜೀವಿಗಳ ಒಂದು ಅಜಿಟೇಷನ್ ಆಗತ್ತೆ. ಆಗ ಸೃಷ್ಟಿಕ್ರಿಯೆ ಪ್ರಾರಂಭ ಆಗುತ್ತೆ. ಮೊದಲು ಕ್ಷೋಭೆ ಆದಾಗ ಅವ್ಯಕ್ತ ಪ್ರಕೃತಿ ಅಂದ್ರೆ ಮಾಯೆ ಉಂಟಾಗತ್ತೆ. ಅದರಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ ಉತ್ಪತ್ತಿ ಆಗತ್ತೆ. ಈ ಮೂರುನು ಸತ್ವ, ರಜೋ, ತಮೋ ಗುಣಗಳಲ್ಲೇ ಇರುತ್ತೆ. ಪ್ರಕೃತಿ ಅಂತ ಬಂದ ತಕ್ಷಣ ಅದು ಸತ್ವ, ರಜೋ, ತಮೋ ಗುಣಗಳು. ಅಹಂಕಾರದಲ್ಲಿ 3 ವಿಧಾನ: ಸತ್ವ, ರಜೋ, ತಮೋ, ತಾಮಸಿಕ ಅಹಂಕಾರ, ರಾಜಸಿಕ ಅಹಂಕಾರ, ಸಾತ್ವಿಕ ಅಹಂಕಾರ.
ತಾಮಸಿಕ ಅಹಂಕಾರದಿಂದ ಪಂಚಮಹಾಭೂತಗಳ ಉತ್ಪನ್ನ ಆಗತ್ತೆ. ಯಾವ್ಯಾವುದು? ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ. ಮತ್ತೆ ಆ 5 ಅಂಶಗಳಿಂದಲೇ 14 ಲೋಕಗಳು ಆಗಿರುತ್ತೆ. ಬ್ರಹ್ಮ ಲೋಕದಿಂದ ಹಿಡಿದು ಪಾತಾಳ ಲೋಕದಂತ ಇರ್ತಕ್ಕಂತಹ ಎಲ್ಲ ಲೋಕಗಳಲ್ಲೂ ಆ ಕಾಂಪೋಸಿಷನ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಈ 5 ಪಂಚಮಹಾಭೂತಗಳಿಂದನೇ ಎಲ್ಲಾ ಲೋಕಗಳು, ಅಲ್ಲಿರೋ ವಸ್ತುಗಳೆಲ್ಲ ಆಗಿರೋದು. ಅದಿಲ್ಲದೆ ಇರ್ತಕ್ಕಂತಹ ವಸ್ತುವೇ ಇಲ್ಲ. ಇದನ್ನ ಅಧಿಭೂತ ಅಥವಾ ಕ್ಷೇತ್ರ ಅಂತ ಹೇಳ್ತಾರೆ. ಮುಂದೆ ರಜೋ ಅಹಂಕಾರ, ರಾಜಸಿಕ ಅಹಂಕಾರದಲ್ಲಿ ನಮಗೆ ಕ್ಷೇತ್ರ ರೆಡಿ ಆಯ್ತು. ಆ ಕ್ಷೇತ್ರದಲ್ಲಿ ಅನುಭವ ಮಾಡ್ಕೊಳ್ಳಕ್ಕೆ ನಮಗೆ ಬೇಕಾದಂತಹ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅದೆಲ್ಲ ರಾಜಸಿಕ ಅಹಂಕಾರದಿಂದ ಉತ್ಪತ್ತಿ ಆಗತ್ತೆ. ಸಾತ್ವಿಕ ಅಹಂಕಾರದಿಂದ, ರಾಜಸಿಕ ಅಹಂಕಾರದಿಂದ ಉತ್ಪತ್ತಿಯಾದಂತಹ ಕರಣಗಳನ್ನ ಅಧ್ಯಾತ್ಮ ಅಂತಾರೆ. ಮೊದಲನೇ ದಿನ ಅಧಿಭೂತ ಅಥವಾ ಆದಿಭೌತಿಕ, ಇನ್ನೊಂದು ಆಧ್ಯಾತ್ಮ. ಮೂರನೇದು ಸಾತ್ವಿಕ ಅಹಂಕಾರದಿಂದ ಉಂಟಾದಂತಹದ್ದು ಅಧಿಷ್ಠಾನ ದೇವತೆಗಳು ಉತ್ಪನ್ನರಾದರು. ಯಾಕೆಂದ್ರೆ ನಮಗೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲ ಇದೆ, ಆದರೆ ಅದನ್ನು ನೋಡುವ ಶಕ್ತಿ, ಕೇಳುವ ಶಕ್ತಿ, ವಿಷಯಗಳನ್ನು ಗ್ರಹಿಸುವ ಶಕ್ತಿ ಇದೆಯಲ್ಲ, ಅದನ್ನ ಆ ಇಂದ್ರಿಯಗಳಿಗೆ ಆ ದೇವತೆಗಳು ಕೊಡ್ತಾರೆ. ಅದು ಸಾತ್ವಿಕ ಅಹಂಕಾರದಿಂದ ಉಂಟಾಯ್ತು. ಉದಾಹರಣೆಗೆ ಸೂರ್ಯ, ಅವನು ನೋಡುವ ಅಂದ್ರೆ ಕಣ್ಣಿಗೆ ಶಕ್ತಿ ಕೊಡ್ತಕ್ಕಂತಹ, ನೋಡೋದಕ್ಕೆ ಶಕ್ತಿ ಕೊಡುವಂತಹ ದೇವತೆ. ಅವರ ಉತ್ಪನ್ನ ಆಯ್ತು ಸಾತ್ವಿಕ ಅಹಂಕಾರದಿಂದ. ಅಂದರೆ ಆ ದೇವತೆಗೆ ಆ ವ್ಯಕ್ತಿ, ಆ ಜೀವ ಯಾರು, ಅವನು ಹಿಂದಿನ ಪ್ರಾರಬ್ಧ ಕರ್ಮಗಳೇನು, ಅವನಿಗೆ ಎಂತ ದೇಹ ಸಿಕ್ಕಿದೆ, ಅವನಿಗೆ ಆ ದೇಹದಿಂದ ಅವನಿಗೆ ನಾನು ಎಷ್ಟು ಕೊಡ್ಬೇಕು ಪವರು, ಎಷ್ಟು ಏನೇನು ನೋಡ್ಬೇಕು, ಇದೆಲ್ಲವನ್ನ ಆ ಅಧಿಷ್ಠಾನ ದೇವತೆ ಡಿಸೈಡ್ ಮಾಡ್ತಾರೆ. ಕೆಲವರಿಗೆ ಕಣ್ಣಿನ ಶಕ್ತಿ ಚೆನ್ನಾಗಿರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತೆ, ಕೆಲವರಿಗೆ ಹುಟ್ಟಾಗಿಂದ ಕುರುಡು ಇರುತ್ತೆ, ಧೃತರಾಷ್ಟ್ರ ಅಂತವ್ರಿಗೆ. ಇನ್ನು ಮತ್ತೆ ಪ್ರಾಣಿಗಳಲ್ಲಿ ಮನುಷ್ಯ ನೋಡ್ದಂಗೆ ನೋಡಕ್ ಆಗಲ್ಲ ಪ್ರಾಣಿಗಳು, ಅದ್ರ ವಿಷನ್ನೇ ಬೇರೆ ತರ ಇರುತ್ತೆ. ಆ ಜೀವಿಗೆ ತಕ್ಕಂತಹ ವಿಷನ್ನು, ಸೂರ್ಯ ಕಣ್ಣಿನ ದೇವತೆ, ಅದೇ ತರ ಕಿವಿಗೆ ಆ ತರ, ಅದೇ ತರ ಸ್ಮೆಲ್, ಟಚ್, ಅಧಿಷ್ಠಾನ ದೇವತೆಗಳು ಉತ್ಪನ್ನರಾದರು. ವ್ಯಷ್ಟಿ ಆಗ್ಲಿ, ವ್ಯಷ್ಟಿ ಅಂದ್ರೆ ನಾವೆಲ್ಲ ಇಂಡಿವಿಜುವಲ್, ಸಮಷ್ಟಿ ಆಗ್ಲಿ, ಎಲ್ಲವೂ ಈ 3 ಅಹಂಕಾರದಿಂದಲೇ ಆಗಿದೆ. ರಜೋ, ತಮೋ ಮತ್ತು ತತ್ವದ ಅಹಂಕಾರದಿಂದ ಆಗಿರುತ್ತೆ. ಈ ರೀತಿ ಆದಂತಹ ಜಗತ್ತು ಬ್ರಹ್ಮಾಂಡ. ಅಂಡ ಅಂದ್ರೆ ಒಂದು ಮೊಟ್ಟೆ ತರ ಇಡೀ ಹಾಗೆ ಹಂಗೆ ಇತ್ತಂತೆ. ಸೃಷ್ಟಿಯಾಗಿ ಅದು ಚಟುವಟಿಕೆ ಇರ್ಲಿಲ್ಲ. ಈಗ ನೋಡಿದೀರಾ ನೀವು, ಕೋಳಿ ಮೊಟ್ಟೆ ಇರುತ್ತಲ್ಲ, ಅದನ್ನ ಒಡ್ಕೊಂಡು ಒಳಗಡೆಯಿಂದ ಮರಿ ಆಚೆ ಬರುತ್ತಲ್ಲ, ಅದು ಸ್ಟಾರ್ಟ್ ಆಯ್ತು, ಅದು ಜೀವ ಕೆಲಸ ಮಾಡೋಕೆ. ಹಂಗೆ ಈ ಬ್ರಹ್ಮಾಂಡ ಅದು ಒಡ್ಕೊಂತು, ಕ್ರ್ಯಾಕ್ ಆಯ್ತು ಅದರಲ್ಲಿ. ಅಂದ್ರೆ ಅರ್ಥ, ಬ್ರಹ್ಮಾಂಡ ಫಂಕ್ಷನಲ್ ಆಯ್ತು, ಕೆಲಸ ಮಾಡೋಕ್ಕೆ ಶುರುವಾಯ್ತು, ಚಟುವಟಿಕೆ ಮಾಡೋಕ್ಕೆ ಶುರುವಾಯ್ತು ಭಗವಂತನ ಕೃಪೆಯಿಂದ. ಆಗ ಬಂದವನೇ ವಿರಾಟ ಪುರುಷ. ಅವನೇ ಭಗವಂತನ ಮೊದಲ ಅಭಿವ್ಯಕ್ತ, ಅಂದ್ರೆ ಅಥವಾ ಮೊದಲೇ ಕಂಡಂತಹ ಅವತಾರ. ನಮಗೆ ಹೆಂಗೆ ಒಂದು ದೇಹದಿಂದ ನಾವು ತಲೆಯಿಂದ ಕಾಲ್ ಕೆಳಗೆವರೆಗೂ ಇದು ನಾನು ಅಂತ ಅನ್ಕೋತೀವೋ, ಇಡೀ 14 ಲೋಕಗಳ ಟೋಟಲ್ ಮೈಂಡ್, ಟೋಟಲ್ ಇಂಟೆಲೆಕ್ಟ್, ಟೋಟಲ್ ಬಾಡಿ, ಅವನೇ ವಿರಾಟ ಪುರುಷ. ಆದ್ದರಿಂದ ಯಾವ ಲೋಕದಲ್ಲಿ ಯಾವ ಜೀವಿಗೆ ಏನಾಗ್ತಾ ಇದೆ ಅವನ ಅನುಭವಕ್ಕೆ ಅದು ಬರುತ್ತೆ. ಹೆಂಗೆ ನಮಗೆ ಎಲ್ಲಿ ಅದೇ ನಮ್ಮ ಬಾಡಿಲಿ ಎಲ್ಲಿ ನೋವಾದ್ರೂ ನಮಗೆ ಗೊತ್ತಾಗುತ್ತೋ, ಹಂಗೆ ಆ ವಿರಾಟ ಪುರುಷನಿಗೆ ಅವನು ಭಗವಂತನ ಮೊದಲ ಅವತಾರ ಅಂತ ಹೇಳ್ಬೋದು. ಅಂತೂ ಇಡೀ ಸೃಷ್ಟಿಯ ಮುಖ್ಯ ಉದ್ದೇಶ ಜೀವನನ್ನ ಉದ್ಧಾರ ಮಾಡಿ ಅವನ ನಿಜ ಸ್ವರೂಪವನ್ನು ತಿಳಿಸಿಕೊಡೋದಕ್ಕೆ, ಅನುಭವಗಳ ಮೂಲಕ ತಿಳಿಸಿಕೊಡೋದಕ್ಕೆ ಸೃಷ್ಟಿ ಕ್ರಿಯೆ ಇದೆ ಅನ್ನೋದನ್ನ ಮಾಡಿದ್ವಿ. ಈಗ ಮುಂದೆ ಹೋಗೋಣ. ಈ ಎಲ್ಲ ವಿಷಯವನ್ನ ತಿಳ್ಕೊಂಡ್ಮೇಲೆ ಭಗವಂತ ನಾರಾಯಣ ಅವನು ಇಡೀ ಜಗತ್ತಿಗೆ ಆಶ್ರಯ,
ಅವನಿಲ್ಲದೆ ಏನಿಲ್ಲ, ಎಲ್ಲವನ್ನು ಅವನೇ ಸೃಷ್ಟಿ ಮಾಡ್ತಾನೆ, ಅವನಲ್ಲೇ ಆಕ್ಚುಲಿ ಇಡೀ ಜಗತ್ತಿರೋದೇ ಅವನಲ್ಲಿ, ಅವನಿಗಿಂತ ಭಿನ್ನವಾದದ್ದಿಲ್ಲ. ಅಂತಹ ಪರಮಾತ್ಮನ ವಿರಾಟ ರೂಪ ಮೊದಲ ಅವತಾರಕ್ಕೆ ಜ್ಞಾನಿಗಳು, ಭಕ್ತರು ಈ ರೀತಿಯಾಗಿ ಹೇಳ್ತಾರೆ. ಎಲ್ಲ ಅವನಲ್ಲೇ ಇರೋದು, ಆದರೆ ನಮ್ಮ ತಿಳುವಳಿಕೆಗೆ ನಮಗೆ ಅನುಸಂಧಾನ ಮಾಡ್ಕೊಳಕ್ ಅನುಕೂಲ ಆಗ್ಲಿ ಅಂತ ಈ ತರ ಹೇಳ್ತಾರೆ. ಏನಂತ ಹೇಳ್ತಾರೆ? ಬ್ರಹ್ಮ ಹೇಳ್ತಾರೆ ನಾರದರಿಗೆ, ಆ ವಿರಾಟ ಪುರುಷನ ಮುಖದಿಂದಲೇ ಎಲ್ಲ ಛಂದಸ್ಸುಗಳು ಬಂತು, 7 ಛಂದಸ್ಸುಗಳು ಬಂತು. ಆಮೇಲೆ ಮನುಷ್ಯರು, ಪಿತೃದೇವತೆಗಳು, ದೇವತೆಗಳು, ಮತ್ತೆ ನಾವು ಊಟ ಮಾಡ್ಬೇಕಾಗಿರೋ ಅನ್ನ, ಎಲ್ಲ ಪ್ರಕಾರದ ರಸಗಳು ಎಲ್ಲ, ಮತ್ತೆ ತಿನ್ಬೇಕಾಗಿರೋ ನಾಲಿಗೆ, ಎಲ್ಲವೂ ಎಲ್ಲವೂ ಅವನಿಂದಾನೇ ಆಗಿರೋದು. ಕೆಲವನ್ನ ಮಾತ್ರ ನಾವಿಲ್ಲಿ ಬರ್ದಿದೀವಿ ಅಷ್ಟೇ ಬುಕ್ಕಲ್ಲಿ. ಉಸಿರಾಡುವಂತಹ ವಾಯು, ಪ್ರಾಣವಾಯು, ಔಷಧಿಗಳು, ಸಾಮಾನ್ಯ ಮತ್ತು ವಿಶೇಷ ಗಂಧ, ಸುಗಂಧ, ಮತ್ತೆ ರೂಪ ಅಂದ್ರೆ ಎಲ್ಲ ವಿಷಯ ಅಂದ್ರೆ ರೂಪ, ಸ್ಪರ್ಶ, ಶಬ್ದ, ರಸ, ಗಂಧ, ಇದು 5 ಹೆಂಗ್ ಉತ್ಪತ್ತಿ ಆಯ್ತು ಅಂತ ವಿರಾಟ ಪುರುಷನಿಂದ. ರೂಪ, ತೇಜಸ್ಸು, ಸೂರ್ಯ ಆತನ ಕಣ್ಣಿನಿಂದ ಬಂದ್ವು. ವಾಯು, ಗಂಧ, ಔಷಧಿ ಅವನ ಮೂಗಿನಿಂದ ಬಂತು. ಮನುಷ್ಯರು, ಪಿತೃದೇವತೆಗಳು, ಅನ್ನ ಎಲ್ಲ ಅವನ ನಾಲಿಗೆಯಿಂದ ಉತ್ಪನ್ನ ಆಯಿತು. ದಿಕ್ಕುಗಳು, ಶಾಸ್ತ್ರ, ಶಬ್ದ ಆತನ ಕಿವಿಯಿಂದ ಬಂತು. ಸಮಸ್ತ ಯಜ್ಞ, ಸ್ಪರ್ಶ, ವಾಯು ಆತನ ಚರ್ಮದಿಂದ ಬಂತು. ಎಲ್ಲ ನಾವೇನು ಜಗತ್ತಿನಲ್ಲಿ ಕಾಣ್ತಾ ಇದೀವಿ, ದೊಡ್ಡ ದೊಡ್ಡ ಮರಗಳು, ಅವನ ಒಂದು ಬಾಡಿಯ ಒಂದು ಹೇರ್ ಅಂತೆ, ಒಂದು ರೋಮ. ಮೇಘ ಅಂದ್ರೆ ಇದು ಅವನ ತಲೆಯಲ್ಲಿ ಇರ್ತಕ್ಕಂತಹ ಕೂದಲು. 3 ಲೋಕಗಳಲ್ಲಿ ಆತನ ನಡಿಗೆ, ಕ್ಷೇಮ, ಅಭಯ, ವರಪ್ರದಾನ ಆತನ ಪಾದಗಳು. 14 ಲೋಕಗಳಲ್ಲಿ ಲೋಕಗಳಾಗಿ ವ್ಯಕ್ತನಾಗಿರ್ತಕ್ಕಂತಹ ವಿರಾಟ ಪುರುಷನ ವರ್ಣನೆ ಇದು. ಬ್ರಹ್ಮ ಹೇಳ್ತಾರೆ, ನಾರದ, ನಿನಗೂ ನನಗೂ ಸನಕಾದಿಗಳಿಗೂ ಶಂಕರನಿಗೂ ಎಲ್ಲರಿಗೂ ಉದ್ಗಮ ಸ್ಥಾನ ಅಂದ್ರೆ ಅವನಿಂದ ಎಲ್ಲ ಬಂದಿದೆ, ಅವನು ಎಲ್ಲರ ಆತ್ಮ. ನಾವೆಲ್ಲರೂ ಪಕ್ಷಿಗಳು, ಮೃಗಗಳು, ಅಸುರರು, ಗಂಧರ್ವರು, ಅಪ್ಸರೆಯರು, ಯಕ್ಷರು, ಸರ್ಪ, ಭೂತ, ಪಿತೃಗಳು ಎಲ್ಲವೂ ಅವನ ಅವಯವಗಳು. ಅಂದ್ರೆ ಅವಯವಗಳು ಅಂದ್ರೆ ಅವನ ಅಂಗಾಂಗಗಳು. ಭೂತ, ಭವಿಷ್ಯ, ವರ್ತಮಾನ ಎಲ್ಲ ಅವನಿಗೆ ಸೇರಿದ್ದು. ಇಡೀ ಬ್ರಹ್ಮಾಂಡವನ್ನೇ ಒಳ ಹೊರಗು ಪ್ರಕಾಶಿಸ್ತಾ ಇದ್ದಾನೆ. ಎಲ್ಲರಿಗೂ ಮೋಕ್ಷವನ್ನು ಕೊಡ್ತಕ್ಕಂತಹ ಆ ಪರಮಾತ್ಮನ ಅಪಾರ ಮಹಿಮೆ ಯಾರಿಗೂ ತಿಳಿಯಕ್ಕೆ ಸಾಧ್ಯನೇ ಇಲ್ಲ. ಈ ಎಲ್ಲ ಲೋಕಗಳನ್ನ ಅವನು ಒಂದೇ ಒಂದು ಅಂಶದಿಂದ ತರಿಸಿದಾನೆ. ಅವನ ಒಂದು ಅಂಶ ಮಾತ್ರದಿಂದ ಎಲ್ಲ ಜಗತ್ತು, ಸಮಸ್ತ ಪ್ರಾಣಿಗಳು ಅವನಲ್ಲೇ ವಾಸಿಸುತ್ತೆ. ಮತ್ತೆ ಬ್ರಹ್ಮ ಮುಂದುವರೆದು ಈ 14 ಲೋಕಗಳಲ್ಲಿ ಇರ್ತಕ್ಕಂತಹ ಜನಗಳ ವರ್ಣನೆಯನ್ನ ಮಾಡ್ತಾರೆ. ಜನಲೋಕ, ತಪಲೋಕ, ಸತ್ಯಲೋಕ, ಅಲ್ಲಿ ಇರ್ತಕ್ಕಂತಹ ಜನಗಳು ಅವಿವಾಹಿತರು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಸನ್ಯಾಸಿಗಳು ಅಲ್ಲಿ ವಾಸ ಮಾಡ್ತಾರೆ. ನಾವು ಈ ಕ್ರಮ ಮುಕ್ತಿ ಮಾಡಿದಾಗನೇ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಯಾರು ಈ ಲೋಕದಲ್ಲಿ ಸಾಧನೆಯನ್ನ ಮಾಡಿ ಕ್ರಮವಾಗಿ ಬ್ರಹ್ಮರಂಧ್ರದ ಮೂಲಕ ತಮ್ಮ ಇಂದ್ರಿಯ ಮತ್ತು ಎಲ್ಲವನ್ನು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಎಲ್ಲವನ್ನು ಸೆಳ್ಕೊಂಡು ಮೇಲಿನ ಲೋಕಗಳ ಅನುಭವಕ್ಕೆ ಹೋಗ್ತಾರೆ. ಅಂತಹ ತಪಸ್ವಿಗಳು, ಜ್ಞಾನಿಗಳು ಸತ್ಯಲೋಕ, ಮಹರ್ಲೋಕ, ತಪಲೋಕ, ಜನಲೋಕ ಆ ಲೋಕಗಳಿಗೆ ಹೋಗ್ತಾರವರು, ಸಿದ್ಧ ಪುರುಷರು. ಅಲ್ಲಿ ಇದ್ದು ಬ್ರಹ್ಮದೇವರ ಒಂದು ಗೈಡೆನ್ಸ್ ಅಲ್ಲಿ ಅವರುಗಳು ಸಾಧನೆ ಮಾಡ್ತಾರೆ. ಮಾಡಿ ಮತ್ತೆ ಪ್ರಳಯದ ಸ್ಥಿತಿಯಲ್ಲಿ ಬ್ರಹ್ಮನ ಜೊತೆಗೆ ಪರಮಾತ್ಮನಲ್ಲಿ ಐಕ್ಯರಾಗ್ತಾರೆ. ಇದಕ್ಕೆ ಕ್ರಮ ಮುಕ್ತಿ ಅಂತಾರೆ. ಆ
ಆ ತರಹ ದಿವ್ಯ ಪುರುಷರು ವಾಸ ಮಾಡ್ತಕ್ಕಂತಹ ಲೋಕಗಳು ಯಾವ್ದ್ಯಾವ್ದು? ಜನಲೋಕ, ತಪಲೋಕ, ಸತ್ಯಲೋಕ. ಅಲ್ಲಿ ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಸನ್ಯಾಸಿಗಳು ಇರ್ತಾರೆ. ಭೂಲೋಕ, ಸ್ವರ್ಗಲೋಕ ಅಂತ ಕಡೆ ಗೃಹಸ್ಥರು ವಾಸ ಮಾಡ್ತಾರೆ. ನೀನು ಹೇಳಿದ್ದು ಸರಿ ಇದೆ ನಾರದ. ಈ ಯಾವ ಪರಮಾತ್ಮನ ರೂಪವನ್ನ, ವಿರಾಟ ರೂಪವನ್ನ ವರ್ಣನೆ ಮಾಡ್ತಾ ಇದ್ದೀನೋ ಆ ಪರಮಾತ್ಮನ ಇಚ್ಛೆಯಿಂದಲೇ ನಾನು ಸೃಷ್ಟಿ ಮಾಡ್ತೀನಿ, ಶಿವ ಲಯ ಮಾಡ್ತಾನೆ, ಅವನೇ ವಿಷ್ಣುವಾಗಿ ಜಗತ್ತನ್ನ ಪಾಲನೆ ಮಾಡ್ತಾನೆ ಅಂತ ಬ್ರಹ್ಮ ನಾರದರಿಗೆ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಬ್ರಹ್ಮ, ನಾನು ಹುಟ್ಟಿದಾಗ ನನಗೆ ಯಾವುದು ಕ್ರಿಯೇಷನ್ ಮಾಡಕ್ಕೆ ಏನು ಮೆಟೀರಿಯಲ್ಲೇ ಇರ್ಲಿಲ್ಲ. ಆ ಪರಮಾತ್ಮನ ಅಂಗಾಂಗಗಳನ್ನು ಬಿಟ್ಟು ಇನ್ಯಾವುದು ಸಾಮಗ್ರಿನೇ ಇರ್ಲಿಲ್ಲ. ನಾನು ಅದನ್ನೆಲ್ಲನೇ ಸಂಗ್ರಹ ಮಾಡಿಕೊಂಡು ಯಜ್ಞ ಮಾಡಕ್ಕೆ ಶುರು ಮಾಡಿದೆ. ಯಜ್ಞ ರೂಪಿಯಾದ ಪರಮಾತ್ಮನನ್ನ ಯಜ್ಞದ ಮೂಲಕ ಪೂಜಿಸಿದೆ. ಯಜ್ಞ ಅಂದ್ರೆ ಅವನ ಭಗವಂತನ ಇಚ್ಛೆಯಂತೆ ಅವನ ಪ್ರೀತಿಗೆ ಗಾಗಿ ಕೆಲಸವನ್ನ ಮಾಡೋದನ್ನ ಯಜ್ಞ ಅಂತಾರೆ. ಹಾಗೆ ನಾನು ಮಾಡಿದೆ ಅಂತ ಬ್ರಹ್ಮ ಹೇಳ್ತಾ ಇದ್ದಾನೆ. ಇದೇ ವಿಷಯವಾಗಿ ಭಗವದ್ಗೀತೆಯಲ್ಲಿ ಸಹ ಕೃಷ್ಣ ಹೇಳಿದಾನೆ ಅಂತ ನಾವು ಓದಿದ್ವಿ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಲ್ಲ ಲೋಕಗಳು ಒಂದು ಮಣಿಯಲ್ಲಿ ದಾರದಲ್ಲಿ ಪೋಣಿಸಿದ, ಸೂತ್ರ ಅಂದ್ರೆ ದಾರದಲ್ಲಿ ಪೋಣಿಸಿದ ಮಣಿಗಳ ಹಾಗೆ ಒಂದು ಮಾಲೆ ಆಗ್ಬೇಕಾದ್ರೆ ಮಣಿಗಳನ್ನ ದಾರದಲ್ಲಿ ಪೋಣಿಸಿದ್ರೆ ಅದ್ರ ಮಾಲೆ ಆಗತ್ತಲ್ಲ, ಹಾಗೆ ಎಲ್ಲ ಜಗತ್ತು ನನ್ನಲ್ಲೇ ಇದೆ, ನಾನು ಎಲ್ಲವನ್ನು ಹಿಡಿದಿಟ್ಕೊಂಡಿದ್ದೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಸಹ ಇದನ್ನೇ ಹೇಳ್ತಾನೆ. ಇಲ್ಲೇ ಅದನ್ನೇ ಬ್ರಹ್ಮದೇವರು ಹೇಳ್ತಾ ಇರೋದು. ಇಡೀ ವಿಶ್ವ ನಾರಾಯಣನಲ್ಲಿ ನೆಲೆಗೊಂಡಿದೆ. ನಾರಾಯಣ ಅಂದ್ರೆ ಇಲ್ಲಿ ಪರಬ್ರಹ್ಮನ್ ಅಂತ ತಗೋಬೇಕು. ನಾವು ಇಲ್ಲಿ ಭಗವದ್ಗೀತೆಯ ಆ ಶ್ಲೋಕವನ್ನ ಅರ್ಥ ಮಾಡ್ಕೊಂಡು ಇಲ್ಲಿ ಬ್ರಹ್ಮ ನಾರದರ ಸಂವಾದದಿಂದ ತಿಳ್ಕೋಬೇಕು. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಮಸ್ತ ಚರಾಚರ ವಸ್ತುಗಳಿಗೆ ಭಗವಂತನನ್ನು ಹೆಂಗೆ ಎಲ್ಲವೂ ಆಶ್ರಯಿಸಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬ್ರಹ್ಮ ಮುಂದುವರೆದು ನಾರದನಿಗೆ ಹೇಳಕ್ ಹೋಗ್ತಾರೆ, ನಾನು ಏನೇ ಕೆಲಸ ಮಾಡ್ಲಿ, ನಾನು ಏನೇ ಕೆಲಸವನ್ನ ಮಾಡ್ಲಿ ಭಗವಂತನ ಪ್ರೀತಿಗಾಗಿ ಮಾಡ್ತೀನಿ, ಯಜ್ಞ ಭಾವದಿಂದ ಮಾಡ್ತೀನಿ. ಆದ್ದರಿಂದ ನನ್ನ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ನಿಮಿಷವೂ ನಾನು ಮಾಡೋ ಕೆಲಸ ಪರಮಾತ್ಮನಿಗೆ ಪ್ರೀತಿಯಾಗಿದೆಯಾ ಅಂತ ಚಿಂತನೆ ಮಾಡೇ ನಾನು ಮಾಡ್ತೀನಿ. ಈ ರೀತಿ ಬ್ರಹ್ಮ ಭಗವಂತನಿಗೆ ಟ್ಯೂನ್ ಆಗಿರೋದ್ರಿಂದ, ಆ ಡಿವಿನಿಟಿಗೆ ಟ್ಯೂನ್ ಆಗಿರೋದ್ರಿಂದ ಏನ್ ಹೇಳ್ತಾರೆ, ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ, ನಾನು ಯಾವತ್ತೂ ಸುಳ್ಳಾಡಲ್ಲ, ನನ್ನ ಮನಸ್ಸು ಯಾವತ್ತೂ ಧರ್ಮದ ದಾರಿಯನ್ನು ಬಿಟ್ಟು ಯೋಚನೆ ಮಾಡಲ್ಲ. ಭಗವಂತನೇ ಸತ್ಯ ಧರ್ಮ. ಯಾರು ಅವನನ್ನ ಆಶ್ರಯಿಸಿ ಅವನಿಗಾಗೆ ಎಲ್ಲ ಕೆಲಸವನ್ನ ಮಾಡ್ತಿರ್ತಾರೋ ಅವರದು ಈ ಬ್ರಹ್ಮನ ತರ ಸ್ವಭಾವ ಇರುತ್ತೆ. ಯಾವ ರೀತಿ ಇರುತ್ತೆ? ಅವರ ಸಂಕಲ್ಪ ಯಾವತ್ತೂ ಅಸತ್ಯ ಆಗಲ್ಲ, ಅವರ ಆಡಿದ ಮಾತು ಯಾವತ್ತೂ ಸುಳ್ಳಾಗಲ್ಲ. ನಾನು ತಪೋಮಯನಾಗಿದ್ದೇನೆ ಅಂತ ಹೇಳ್ತಾರೆ. ಅವರಷ್ಟು ವರ್ಷ ತಪಸ್ ಮಾಡ್ತಾರಲ್ಲ ಬ್ರಹ್ಮ. ಭಗವಂತನ ನಾಭಿಯಿಂದ ಬಂದ ಮೇಲೆ ಸುತ್ತಲೂ ತಿರುಗಿ ನೋಡ್ತಾರಲ್ವಾ, ಎಲ್ಲಿ ಏನು ಗೊತ್ತಾಗಲ್ಲ. ಆಗ ಎರಡು ಪದ ಕೇಳತ್ತೆ, ತಪ ಮಾಡು ಅಂತ. ಅಷ್ಟೇ. ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಏನೇ ಯೋಚನೆ ಮಾಡಲ್ಲ, ಅಷ್ಟು ಶುದ್ಧ ಮನಸ್ಸು. ತಕ್ಷಣ ತಪಸ್ಸನ್ನ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಎಷ್ಟು 100 ಅವರ ಆಯುಸಿನ 100 ದಿವ್ಯ ವರ್ಷಗಳು ಅವ್ರು ಮಾಡೋದು ತಪಸ್ಸು. ಆದ್ರಿಂದ ಅವ್ರು ತಮಗೆ ಹೇಳ್ಕೊತಾ ಇದ್ದಾರೆ, ವೇದಮಯನಾಗಿದ್ದೇನೆ, ತಪೋಮಯನಾಗಿದ್ದೇನೆ, ಎಂತ ದೊಡ್ಡ ದೊಡ್ಡ ಪ್ರಜಾಪತಿಗಳು ನನಗೆ ನಮಸ್ಕಾರ ಮಾಡ್ತಾರೆ. ಇಷ್ಟು ನಿಷ್ಠೆಯಿಂದ ನಾನು ನನ್ನ ತಪಸ್ಸನ್ನು ಆಚರಣೆ ಮಾಡಿದ್ರು ನನ್ನ ಮೂಲ ಕಾರಣನಾದ ಪರಮಾತ್ಮನ ಸ್ವಭಾವ ಸ್ವರೂಪ ತಿಳಿಯಕ್ ನನ್ನ ಕೈಲಿ ಆಗಿಲ್ಲಪ್ಪ ನಾರದ ಅಂತ ಹೇಳ್ತಾರೆ. ನಾರದ 2 ಪ್ರಶ್ನೆಯನ್ನ ಕೇಳಿರ್ತಾನೆ ಇಲ್ಲಿ. ಮೊದಲನೇದು ಸೃಷ್ಟಿ ಹೇಗಾಯ್ತು, ಎರಡನೇದು ಭಗವಂತನ ಸ್ವಭಾವವೇನು ಅಂತ. ಈಗ 2ನೇ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ನಾನು ಇಷ್ಟು ನಿಷ್ಠೆಯಿಂದ ತಪಸ್ ಮಾಡಿದ್ರು ನಾನು ಆಡಿದ ಮಾತು ಯಾವತ್ತೂ ಸುಳ್ಳಾಗಲ್ಲ,
ಅಂತಹ ನನಗೆ ಭಗವಂತನ ಸ್ವಭಾವ ಅರ್ಥ ಆಗಲ್ಲ. ಅವನ ಮಾಯೆಯಿಂದ ನಮಗೆಲ್ಲ ಮೋಹಿತರಾಗಿದ್ದೀವಿ. ನಮಗೆ ಆತನನ್ನು ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಬುದ್ಧಿಗೆ ತಕ್ಕಂತೆ ನಾವು ಅದನ್ನ ಎಷ್ಟೋ ಸ್ವಲ್ಪ ವರ್ಣನೆ ಮಾಡ್ತೀವಿ ಅಷ್ಟೇ. ಆದ್ರೆ ಸಂಪೂರ್ಣವಾಗಿ ತಿಳಿಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಈ ಬ್ರಹ್ಮ ನಾರದರ ಸಂವಾದದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಕಲ್ತ್ಕೋಬೇಕು ಬ್ರಹ್ಮನಿಂದ. ಏನ್ ಹೇಳ್ತಾರೆ ಬ್ರಹ್ಮ ಇಲ್ಲಿ? ನಾನು ಯಾವ ಸೃಷ್ಟಿ ಕಾರ್ಯವನ್ನ ಮಾಡ್ತೀನೋ ಅದು ಆ ಕಾರ್ಯ ಮಾಡೋದಕ್ಕೆ ನನಗೆ ಯೋಗ್ಯತೆಯನ್ನ, ಅರ್ಹತೆಯನ್ನ, ಆ ಎಬಿಲಿಟಿ ಟು ಕ್ರಿಯೇಟ್ ಅದು ನನ್ನದು ಅಂತ ಬ್ರಹ್ಮ ಹೇಳದೇ ಇಲ್ಲ. ಸೃಷ್ಟಿ ಕ್ರಿಯೆ ನಾನು ಮಾಡ್ತೀನಿ, ಆದರೆ ಆ ನನಗೆ ಶಕ್ತಿ ಕೊಟ್ಟಿರೋದು, ಆ ಎಬಿಲಿಟಿ ಕೊಟ್ಟಿರೋದು ಪರಮಾತ್ಮ, ನಾನಲ್ಲ. ನನ್ನ ಮೂಲಕ ಅವನು ಮಾಡಿಸ್ತಾ ಇದ್ದಾನೆ. ಇದನ್ನ ನಾವು ಚೆನ್ನಾಗಿ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಬ್ರಹ್ಮನ ಈ ಮಾತು. ಎರಡನೇದು ಅಂದ್ರೆ ನಾನೆಲ್ಲ ಮಾಡ್ತಾ ಇರೋದು, ನನ್ನ ಮೂಲಕ ಅವನು ಮಾಡಿಸ್ತಾ ಇರೋದು, ನಾನು ನಿಮಿತ್ತ ಮಾತ್ರ. ಆಮೇಲೆ ಬ್ರಹ್ಮ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ? ನಾನು ಏನನ್ನು ಮಾಡಿದರೂ ಅವನ ಪ್ರೀತಿಗಾಗಿ ಮಾಡ್ತೀನಿ, ಯಜ್ಞ ಭಾವದಿಂದ ಮಾಡ್ತೀನಿ. ನಾನು ಯಾವ ಕೆಲಸ ಮಾಡಿದರೂ ಪರಮಾತ್ಮನಿಗೆ ಪ್ರೀತಿ ಆಯ್ತಾ ಅಂತ ಸದಾ ಕಾಲ ಆ ಚಿಂತನೆಯಲ್ಲಿ ಕೆಲಸವನ್ನ ಮಾಡ್ತೀನಿ. ಅವನಲ್ಲೇ ನನ್ನ ಮನಸ್ಸನ್ನು ಇಟ್ಟು ನಾನು ನಿರ್ಧಾರಗಳನ್ನ ಮಾಡ್ತೀನಿ. ಇದನ್ನ ನಮಗೂ ನಾವು ಅಡಾಪ್ಟ್ ಮಾಡ್ಕೋಬೇಕು. ಯಾವತ್ತು ನಾವು ಡಿಸಿಷನ್ ಮಾಡ್ಬೇಕಾದ್ರೆ ಭಗವಂತನ ಒಂದು ಆಶ್ರಯಿಸಿ ಮಾಡಿದಾಗ ಅದು ಯಾವತ್ತೂ ತಪ್ಪಾಗಲ್ಲ, ಅಧಾರ್ಮಿಕವಾಗಿರಲ್ಲ. ಯಾವಾಗ ನಾವು ಅಧಾರ್ಮಿಕವಾದ ನಿರ್ಧಾರಗಳನ್ನ ಸೆಲ್ಫಿಶ್ ಆಗಿ ಡಿಸಿಷನ್ಸ್ ಮಾಡ್ತೀವಿ ಲೈಫಲ್ಲಿ, ಅದಕ್ಕೆ ವಿ ಹ್ಯಾವ್ ಟು ಪೇ ಪ್ರೈಸ್. ನಾವು ಅದಕ್ಕೆ ಬೆಲೆ ಕೊಡ್ಬೇಕಾಗುತ್ತೆ. ಆಮೇಲೆ ಮೂರನೇ ಪಾಯಿಂಟ್ ಬ್ರಹ್ಮ ಹೇಳೋದು, ನಾನು ಮಾಡ್ತಕ್ಕಂತಹ ಆಕ್ಷನ್ಸ್ ಎಲ್ಲ ಅಥವಾ ಸೃಷ್ಟಿ ಕಾರ್ಯವೆಲ್ಲ ನನ್ನ ಇಷ್ಟಕ್ಕೆ ಇಲ್ಲ. ನನ್ನ ಇಷ್ಟಕ್ಕೆ ಇಲ್ಲ ಅಂದ್ರೆ ನನಗೆ ಜನ್ಮ ವಾಸನ ಏನೋ ಇದೆ, ಆ ರೀತಿಯಾಗಿ ನಾನು ಕೆಲಸ ಮಾಡ್ತೀನಿ. ಹಾಗಲ್ಲ ಮಾಡೋದು ಕೆಲಸ. ನನಗಿದ್ ಇಷ್ಟ, ನಾನು ಈ ಕೆಲಸ ಮಾಡ್ತೀನಿ. ನನಗಿದ್ ಇಷ್ಟ ಇಲ್ಲ, ಇದ್ ಮಾಡಲ್ಲ. ಹಾಗಲ್ಲ ಮಾಡೋದು. ನನಗೆ ಬೇಕು ಬೇಡದಂತೆ ಅಲ್ಲ ಕೆಲಸ ಮಾಡೋದು. ಮತ್ತೆ ಬೇಸ್ಡ್ ಆನ್ ನಮ್ಮ ಪ್ರತಿಯೊಂದು ಆಕ್ಷನ್ಸು ಬೇಸ್ಡ್ ಆನ್ ಧರ್ಮ, ಶಾಸ್ತ್ರ, ಭಗವಂತ. ಅವನ ಪ್ರೀತಿಗಾಗಿ ಕೆಲಸ ಮಾಡಿದ್ರೆ ಅದು ಧರ್ಮಯುಕ್ತವಾಗೂ ಇರುತ್ತೆ, ನ್ಯಾಯವಾಗೂ ಇರುತ್ತೆ, ಶಾಸ್ತ್ರಕ್ಕೆ ಅನುಗುಣವಾಗೂ ಇರುತ್ತೆ. ಅವನ ಪ್ರೀತಿಗಾಗಿ ಕೆಲಸವನ್ನ ಮಾಡ್ತೀನಿ ಅಂತ ನಾರದರಿಗೆ ಬ್ರಹ್ಮ ಹೇಳಿದ್ದನ್ನ ನಮಗೂ ನಾವು ಅಡಾಪ್ಟ್ ಮಾಡ್ಕೋಬೇಕದನ್ನ. ನಮ್ಮ ಇಷ್ಟದಂತೆ ಕೆಲಸ ಮಾಡೋದಲ್ಲ. ಇದೆಲ್ಲ ಇನ್ನೇನು ಅಲ್ಲ ಕರ್ಮಯೋಗ. ನಾರದ ಪ್ರಶ್ನೆ ಕೇಳ್ತಾರೆ, ಈಗ ಸೃಷ್ಟಿ ವಿಷಯ ಹೇಳ್ದೆ, ಈಗ ಭಗವಂತನ ಸ್ವಭಾವ, ನೇಚರ್ ಏನು ಅಂತ ನನಗೆ ಹೇಳು. ಆಗ ಹೇಳೋದ ತರ, ಎಷ್ಟೋ ತಪಸ್ಸು ಮಾಡಿದೀನಪ್ಪ, ಎಷ್ಟೋ ಶುದ್ಧವಾದ ಮನಸ್ಸು ನನ್ನದು, ಎಲ್ರೂ ನನಗೆ ನಮಸ್ಕಾರ ಮಾಡ್ತಾರೆ, ಆದ್ರೆ ನನಗ್ ಸಹ ಗೊತ್ತಿಲ್ಲ ಅವನ ಸ್ವಭಾವ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಭಗವಂತನ ಸ್ವಭಾವವನ್ನ ಎಂತಹ ಯೋಗ ನಿಷ್ಠೆ ಇದ್ರೂ ತಿಳ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತಂದ್ರೆ, ತಿಳಿಬೇಕಾಗೂ ಇಲ್ಲ. ನಮಗೇನು ಸಂಪೂರ್ಣವಾಗಿ ಅವನ ಸ್ವಭಾವ ತಿಳಿಬೇಕಾಗಿಲ್ಲ. ಅದನ್ನ ತಿಳಿಯಕ್ಕೆ ಅಂತ ಮಹಾತ್ಮರಿಗೂ ಆಗಲ್ಲ.
ಅವನು ಗೀತೆಯಲ್ಲೇ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಂತಹ ಸಿದ್ಧರು ಮಹರ್ಷಿಗಳು ಯಾರಿಗೂ ಅರ್ಥ ಆಗಲ್ಲ ನನ್ನ ಸ್ವಭಾವ, ಎಲ್ಲರಿಗೂ ನಾನು ಮೂಲನಾಗಿರೋದ್ರಿಂದ ನನ್ನ ಸ್ವಭಾವ ಯಾರಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಾನೆ. ಆಯ್ತು, ನಮಗ್ ತಿಳಿಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ತಿಳಿದ್ರೆ ನನ್ಗೆ ಸಾಕು. ಈಗ ಹಕ್ಕಿಗೆ ಆಕಾಶ ಎಷ್ಟು ವಿಸ್ತಾರವಾಗಿದೆ ಅಂತ ಬೇಕಾ, ವಿಶಾಲವಾಗಿದೆ ಅಂತ? ಅದಕ್ಕೆ ಹಾರೋಕೆ ಜಾಗ ಎಷ್ಟಿದೆಯೋ ಅಷ್ಟು ಸಾಕು. ಹಂಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು, ದೊಡ್ಡದು ಸಕ್ಕರೆಯ ದೊಡ್ಡ ಹಿಮಾಲಯದಷ್ಟು ಸಕ್ಕರೆ ಇದೆ ಅಂತ ಇಟ್ಕೊಳ್ಳಿ, ದೊಡ್ಡ ಬೆಟ್ಟದಷ್ಟು. ಒಂದು ಸಣ್ಣ ಇರುವೆ, ಅದಕ್ಕೆ ಒಂದು ಕಾಳು ಬಾಯಲ್ಲಿ ಇಟ್ಕೊಂಡ್ರೆ ಸಾಕು ಅದಕ್ಕೆ ಸಕ್ಕರೆ. ಅದಕ್ಕೆ ಇರುವೆ ಗೊತ್ತಾಗ್ಬೇಕಾ? ಬೆಟ್ಟದಷ್ಟು ದೊಡ್ಡದಾಗಿ ಸಕ್ಕರೆ ಮೂಟೆ ನನ್ ಮುಂದೆ ಇದೆ, ಅಲ್ಲಿ ಎಷ್ಟು ಕೆಜಿ ಸಕ್ಕರೆ ಇದೆ, ಅದು ಎಷ್ಟು ಎತ್ತರ ಇದೆ, ಇದೆಲ್ಲ ಬೇಕಾ? ಇರುವೆಗ್ ಬೇಡ. ಇರುವೆಗೆ ಯಾಕೆ ಬೇಕು ಸಕ್ಕರೆ ಮೂಟೆ ಎಷ್ಟಾರು ದೊಡ್ಡದಿರ್ಲಿ, ಅದ್ ಸಣ್ಣ ಬಾಯಲ್ಲಿ ಎಷ್ಟು ಇಟ್ಕೊಂಡಿದ್ಯೋ ಅಷ್ಟು ಅದ್ರ ಯೋಗ್ಯತೆಗೆ ಸಾಕು. ಹಂಗೆ ನಾವೆಲ್ಲ ಪರಮಾತ್ಮನ ಯೋಗ್ಯತೆಯನ್ನ, ಅವನ ಸ್ವಭಾವವನ್ನ ಸಂಪೂರ್ಣವಾಗಿ ತಿಳ್ಕೊಳಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಬ್ರಹ್ಮನೇ ಹೇಳ್ಬಿಟ್ಟಿದ, ನನ್ ಕೈಲಿ ಆಗಲ್ಲ ತಿಳ್ಕೊಳಕ್ಕೆ ಅಂತ. ಇನ್ನು ನಾವೆಲ್ಲ ಇನ್ನೆಷ್ಟರವ್ರು? ಅದು ತಿಳಿಯೋದ್ ಬೇಡ. ಅವನ್ ಬ್ರಹ್ಮ ಇಷ್ಟೇ ಹೇಳ್ತಿರೋದು, ಏನು ಬೇಡ, ಯಜ್ಞ ಭಾವದಿಂದ ಕರ್ತವ್ಯಗಳನ್ನ ಮಾಡ್ಬೇಕು, ಎಲ್ಲವನ್ನು ಅವನ ಪಾದಗಳಲ್ಲಿ ಶರಣಾಗತರಾಗ್ಬೇಕು. ಇದು ಮುಖ್ಯವಾಗಿ ಬೇಕಾಗಿರೋದು. ಆ ಶರಣಾಗತಿ, ಶ್ರದ್ಧಾ, ಭಕ್ತಿ ಇದು ಇದ್ರೆ ಸಾಕು. ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಅವನೇ ತಿಳಿಸ್ಕೊಡ್ತಾನೆ ನಮ್ಗೆ. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ತದಾಮಿ ಬುದ್ಧಿ ಯೋಗಂತಂ ಏನ ಮಾಂ ಉಪಯಂತಿತೆ. ಯಾರು ನನ್ನನ್ನು ಅನನ್ಯವಾದ ಭಕ್ತಿಯಿಂದ ನಿತ್ಯವೂ ನನ್ನ ಉಪಾಸನೆ ಮಾಡ್ತಾರೆ, ಭಜತಾಂ ಪ್ರೀತಿಪೂರ್ವಕಂ, ಪ್ರೀತಿಯಿಂದ ನನ್ನನ್ನು ಯಾರು ಪ್ರೀತಿಯಿಂದ ನನ್ನ ಪೂಜೆ ಮಾಡ್ತಾರೆ, ಭಜನೆ ಮಾಡ್ತಾರೆ, ನನ್ನನ್ನೇ ಸದಾ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ, ಅಂತಹವರಿಗೆ ಬುದ್ಧಿಯನ್ನ ನಾನು ಕೊಡ್ತೀನಿ, ನನ್ನನ್ನು ತಿಳ್ಕೊಳ್ಳೋದಕ್ಕೆ. ಆದ್ರಿಂದ ಅವನ ಸಂಪೂರ್ಣ ಗುಣವನ್ನ ನಾವು ತಿಳಿಬೇಕಾಗಿಲ್ಲ, ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಅವನೇ ಕೊಡ್ತಾನೆ ನಮ್ಗ ಬುದ್ಧಿಯನ್ನ ತಿಳ್ಕೊಳ್ಳೋದಕ್ಕೆ. ಆದ್ರೆ ನಮ್ಮಲ್ಲಿ ಇರ್ಬೇಕಾದದ್ದು ಏನು? ಈಗ ಬ್ರಹ್ಮನಲ್ಲಿ ಇದೆಯಲ್ಲ ಆ ಗುಣಗಳು. ನಿನಗೆ ಪ್ರೀತಿ ಆಯ್ತಾ ಕೃಷ್ಣ, ನಾನು ಮಾಡೋ ಕೆಲ್ಸ, ನಿನಗೆ ಸಂತೋಷ ಆಯ್ತಾ? ಆಮೇಲೆ ನನ್ನಲ್ಲಿ ಇರ್ತಕ್ಕಂತಹ ಯಾವ ಎಬಿಲಿಟಿ ಟ್ಯಾಲೆಂಟು ನಂದಲ್ಲ, ಎಲ್ಲವೂ ನಿಂದು, ನಾನು ನಿಮಿತ್ತ ಮಾತ್ರ. ನಾನು ನನ್ನ ಎಲ್ಲಾ ಜೀವನದ ನಿರ್ಣಯಗಳನ್ನ ನಿನ್ನನ್ನು ಆಶ್ರಯಿಸಿ ಮಾಡ್ತೀನಿ ನಿರ್ಣಯಗಳನ್ನ. ಸುಮ್ನೆ ಭಾಗವತ ಕಥೆ ತರ ಕೇಳೋದಲ್ಲ, ತತ್ವಗಳನ್ನ ತಿಳ್ಕೊಂಡು ನಮ್ಮ ಜೀವನಕ್ಕೆ ಅದನ್ನ ಅಳವಡಿಸ್ಕೋಬೇಕು. ನಾನು ಕಂಪ್ಲೀಟ್ ಆಗಿ ನನ್ನನ್ನ ನಾನು ಅಹಂಕಾರ ತಲೆ ಎತ್ತದೇ ಇರೋ ಹಾಗೆ ನಿನ್ನಲ್ಲಿ ಸದಾ ಕಂಪ್ಲೀಟ್ ಆಗಿ ನಾನು ಸರೆಂಡರ್ ಆಗಕ್ಕೆ ಶರಣಾಗತಿ ಅಭ್ಯಾಸ ಮಾಡ್ಕೋತೀನಿ. ಆಗ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವನ ಸ್ವಭಾವ ಗುಣಗಳು ನಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಬ್ರಹ್ಮ ಯಾರಿಗೂ ನಿನ್ನ ಇದು ಅರ್ಥ ಆಗಲ್ಲ ಅನ್ನೋ ಪಾಯಿಂಟ್ ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ, ಉದಾಹರಣೆ ಹೇಳ್ಬೇಕು ಅಂದ್ರೆ ನಿದ್ದೆ. ನಾವು ನಿದ್ದೆ ಮಾಡ್ಬೇಕಾದ್ರೆ ನಾನು ಈಗ 10 ಗಂಟೆಗೆ ಹೋಗಿ ಮಲ್ಕೋತೀನಿ ಅಂತ ಹೇಳಕ್ಕಾಗತ್ತಾ? ಅದು ಯಾವಾಗ ಬರುತ್ತೋ ಅವಾಗ ಅಲ್ವಾ? ನಾವು ಮಲ್ಕೋಬಹುದು ಹಾಸಿಗೆ ಮೇಲೆ, ನಿದ್ದೆ ಬರ್ಬೇಕು. ಮಲಗದ್ಮೇಲೆ ನಿದ್ದೆ ಬಂದ್ಮೇಲೆ ಎಚ್ಚರದ ಸ್ಥಿತಿ ಇರೋದಿಲ್ಲ, ಮತ್ತೆ ಎಚ್ಚರಕ್ಕೆ ಬಂದ ಮೇಲೆ ನಿದ್ದೆ ಹಿಂಗ ಮಾಡಿದ್ವಿ ಅಂತ ಹೇಳ್ತೀವಿ. ಹಾಗೆ ಯಾವಾಗ ನಾನು ನನ್ನದು ಎಲ್ಲವನ್ನ ಬಿಟ್ಟು, ಈಗೋ ಅಹಂಕಾರವನ್ನ ಬಿಟ್ಟು ಆತ್ಮ ಪರಮಾತ್ಮನಲ್ಲಿ ಸಮಾಧಿ ಸ್ಥಿತಿಗೆ ಹೋಗುತ್ತೋ, ಆಗ ನಾನು ಅಂತ ಹೇಳ್ತಕ್ಕಂತಹ ಎಕ್ಸ್ಪೀರಿಯನ್ಸರೇ ಇಲ್ದೇ ಇದ್ಮೇಲೆ ಆ ಸ್ಥಿತಿ ಹೇಗಿತ್ತು ಅಂತ ಹೇಳಕ್ಕಾಗಲ್ಲ. ಮತ್ತೆ ಅಲ್ಲಿಂದ ಆಚೆಗೆ ಬಂದ್ಮೇಲೆ ಆ ಅನುಭವ ಇರೋದಿಲ್ಲ, ನಾನು ಅನ್ನೋದಿರುತ್ತೆ. ಅದು ಬ್ರಹ್ಮ ಹೇಳ್ತಾ ಇರೋದಿಲ್ಲಿ. ಆದರೆ ಬ್ರಹ್ಮ ಮುಂದುವರೆದು ಹೇಳ್ತಾರೆ, ಯಾರು ಹಾಗಾದ್ರೆ ಪರಮಾತ್ಮನನ್ನ ಯಾರು ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ವಾ ಅಂತ ನಾರದರು ಕೇಳ್ಬೋದು. ಆಗ ಬ್ರಹ್ಮ ಹೇಳ್ತಾರೆ, ಹಾಗಲ್ಲ, ಯಾರು ಮನಸ್ಸನ್ನ ಶಾಂತ ಮಾಡ್ಕೊಂಡಿರ್ತಾರೆ, ಯಾರ ಮನಸ್ಸು ಸಮಾಧಾನವಾಗಿ ಇರುತ್ತೆ,
ಯಾರು ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಂಡಿರ್ತಾರೆ ಅಂತಹ ಋಷಿಗಳಿಗೆ ಇದು ಅನುಭವಕ್ಕೆ ಬರುತ್ತೆ. ಈ ಪರಮ ಸತ್ಯ ಅವರ ಅನುಭವಕ್ಕೆ ಬರುತ್ತೆ. ಆದ್ರೆ ಸುಮ್ನೆ ತರ್ಕ ಮಾಡಿದ್ರೆ ತಿಳಿಯೋಕೆ ಆಗಲ್ಲ. ತುಂಬಾ ಲಾಜಿಕ್, ರೀಸನಿಂಗ್ ಮತ್ತೆ ನನ್ ಸೆಲ್ಫ್ ಎಫರ್ಟ್, ಇದರಿಂದ ಏನು ವರ್ಕೌಟ್ ಆಗಲ್ಲ. ತುಂಬಾ ತರ್ಕ ಮಾಡೋದು, ರೀಸನ್, ಪ್ರತಿಯೊಂದಕ್ಕೂ ರೀಸನ್ ಹುಡ್ಕೋದು. ಆದ್ರೆ ಇದ್ಯಾವುದು ವರ್ಕೌಟ್ ಆಗಲ್ಲ ಭಗವಂತನ ಹತ್ರ. ಅವನನ್ನ ತಿಳಿಬೇಕು ಅಂದ್ರೆ ಶರಣಾಗತಿ ಒಂದೇ ಮುಖ್ಯ. ಮತ್ತೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು. ಹಿಂಗೆ ಯಾರು ಇಟ್ಕೋತಾರೆ ಅವರು ಪರಮಾತ್ಮನ ನಿಜ ಸ್ವರೂಪವನ್ನ ಅರ್ಥ ಮಾಡ್ಕೋತಾರೆ. ಆ ನಿಜ ಸ್ವರೂಪ ಎಂಥದು ಈಗ ಹೇಳ್ತಾರೆ ಬ್ರಹ್ಮ. ನಾವು ಅದನ್ನ ನಮ್ಮ ಇದ್ರಲ್ಲಿ ಬರ್ದಿದ್ದೀವಿ ಆ ಶ್ಲೋಕವನ್ನ. ವಿಶುದ್ಧಂ, ಮೋಸ್ಟ್ ಪ್ಯೂರೆಸ್ಟ್, ಶುದ್ಧವಾಗಿರ್ತಕ್ಕಂತಹವನು. ಕೇವಲಂ, ಓನ್ಲಿ ಒನ್, ನಾನ್ ಡ್ಯೂಯಲ್, ಅವನಂತೆ ಇನ್ನೊಬ್ರು ಇಲ್ಲ. ಜ್ಞಾನಂ, ಜ್ಞಾನ ಸ್ವರೂಪ. ಪ್ರತ್ಯಕ್, ಪ್ರತ್ಯಕ್ ಅಂದ್ರೆ ನಾನು ಅಂತಕ್ಕಂತಹ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಸಮ್ಯಕ್ ವ್ಯವಸ್ಥಿತಂ, ಎಲ್ಲ ಕಾಲದಲ್ಲೂ ಇರ್ತಕ್ಕಂತಹವನು. ಸತ್ಯಂ, ಟ್ರೂತ್. ಪೂರ್ಣಂ, ಕಂಪ್ಲೀಟ್, ಪರ್ಫೆಕ್ಟ್. ಅನಾದ್ಯಂತಂ, ಆದಿ ಅಂತ್ಯ ಇಲ್ಲದೆ ಇರ್ತಕ್ಕಂತಹವನು. ನಿರ್ಗುಣಂ, ಗುಣಗಳಿಂದ ಗುಣಾತೀತನಾದವನು ಅಥವಾ ಸತ್ವರಜೋ ತಮೋ ಗುಣಗಳು ಇಲ್ಲದೆ ಇರ್ತಕ್ಕಂತಹವನು. ನಿತ್ಯಂ, ಎಟರ್ನಲ್, ಶಾಶ್ವತ. ಅದ್ವಯಂ, ನಾನ್ ಡ್ಯುಯಲ್. ಇದು ಭಗವಂತ. ಏನೇನೋನು ಅವನ ಸ್ವಭಾವವನ್ನ ಬ್ರಹ್ಮ ನಾರದರಿಗೆ ಹೇಳ್ತಾ ಇರೋದು. ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಕ್ ವ್ಯವಸ್ಥಿತಂ ಸತ್ಯಂ ಪೂರ್ಣಂ ಸತ್ಯಂ ಪೂರ್ಣಂ ಅನಾದ್ಯಂತಂ ನಿರ್ಗುಣಂ ನಿತ್ಯಂ ಅದ್ವಯಂ. ಋಷೇ ವಿದಂತಿ ಮುನಯಃ. ಇದು ಈ ರೀತಿಯಾಗಿ ಪರಮಾತ್ಮನನ್ನ ಋಷಿಗಳು ತಿಳ್ಕೊತಾರೆ. ವಿದಂತಿ ಅಂದ್ರೆ ತಿಳ್ಕೊತಾರೆ. ಪ್ರಶಾಂತ ಆತ್ಮೇಂದ್ರಿಯ, ಇಂದ್ರಿಯಗಳನ್ನ ಮತ್ತು ಮನಸ್ಸನ್ನ ಯಾರು ಶಾಂತ ಮಾಡ್ಕೊಂಡಿರ್ತಾರೆ ಅಂತಹವರಿಗೆ ಪರಮಾತ್ಮ ಈ ರೀತಿಯಾಗಿ ಗೋಚರ ಆಗ್ತಾನೆ. ನಾರದನ 2ನೇ ಪ್ರಶ್ನೆ, ಭಗವಂತನ ಸ್ವಭಾವವನ್ನು ಹೇಳು ಅಂತ. ಮೊದಲು ಹೇಳಿದ್ರು ನನ್ ಕೈಲಿ ಹೇಳಕ್ ಆಗಲ್ಲ, ಅವನ ಎಷ್ಟು ಯೋಗ ನಿಷ್ಠೆ ತಪಸ್ ಮಾಡಿದ್ರು ಆ ಗುಣಗಳನ್ನ ತಿಳಿಸಕ್ ನಂಗೆ ಆಗಲ್ಲ ಅಂತ ಹೇಳಿದ್ರು. ಈಗ ಮುಂದೆ ಋಷಿಗಳು ತಿಳ್ಕೊಳಕ್ಕೆ ಆಗಲ್ಲ ಅಂತಲ್ಲ, ಯಾರು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡಿರ್ತಾರೆ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಿರ್ತಾರೆ ಅಂತಹ ಋಷಿಗಳಿಗೆ ಪರಮಾತ್ಮ ಈ ರೀತಿಯಾಗಿ ಅವರು ತಿಳ್ಕೊತಾರೆ. ಯದಾ ತದೇವ ಅಸತ್. ಆದ್ರೆ ಈ ರೀತಿ ಮಾಡ್ದೆ ಅಸತ್ ತರ್ಕೈ, ಸುಮ್ಮನೆ ತರ್ಕ ಮಾಡ್ತಾ ಇದ್ರೆ ಅವನ ನಮ್ಮ ದೃಷ್ಟಿಯಿಂದ ಅವನು ಮರೆಯಾಗ್ತಾನೆ. ಆ ಸತ್ಯ ನಮ್ಮಿಂದ ಮುಚ್ಚೋಗತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡೋಣ. ಯಾರು ಕಂಪ್ಲೀಟ್ ಆಗಿ ಸರೆಂಡರ್ ಆಗಿರ್ತಾರೋ, ಯಾರು ಪರಮಾತ್ಮನನ್ನೇ ಆಶ್ರಯಿಸಿರ್ತಾರೋ ಅಂತಹವರಿಗೆ ಋಷಿಗಳಿಗೆ ಪರಮಾತ್ಮ ಈ ರೀತಿಯಾಗಿ ಗೋಚರ ಆಗ್ತಾನೆ. ಆದರೆ ಸುಮ್ಮನೆ ತರ್ಕ ಮಾಡ್ತಾ ಇದ್ರೆ ಅವನನ್ನ ಮುಟ್ಟಕ್ಕೆ ಆಗಲ್ಲ. ಯಾವಾಗ ನಾವು ತುಂಬಾ ತರ್ಕ ಮಾಡ್ತೀವಿ ಆಗ ಸತ್ಯ ಮರೆ ಆಗತ್ತೆ. ಕೆಲವ್ರು ಇರ್ತಾರೆ ಪಾಪ ತುಂಬಾ ಸಿನ್ಸಿಯರು, ತುಂಬಾ ಶಾಸ್ತ್ರವನ್ನ ಓದ್ಬೇಕು, ತಿಳ್ಕೋಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ. ತುಂಬಾ ಆರ್ಗ್ಯುಮೆಂಟ್ ಮಾಡೋದು ಎಲ್ರ ಜೊತೆ, ತಾನ್ ತಿಳ್ಕೊಂಡಿರೋದೇ ಸರಿ ಅಂತ. ಆಮೇಲೆ ಎಲ್ಲಾ ವಿಷಯಕ್ಕೂ ತರ್ಕ ಅಂದ್ರೆ ಲಾಜಿಕ್, ರೀಸನಿಂಗ್ ಮಾಡೋದು. ಇದು ಒಳ್ಳೇದೇ. ತಿಳ್ಕೋಬೇಕು ಎಲ್ಲಾ ವಿಷಯವನ್ನ, ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಓದ್ಬೇಕು, ತಿಳ್ಕೋಬೇಕು, ಅದ್ರಲ್ಲಿ ತಪ್ಪಿಲ್ಲ.
ಈಗ ತಿಳ್ಕೊಳ್ಳೋದ್ರಿಂದ ಏನಾಗತ್ತೆ, ನಮ್ಮ ಬುದ್ಧಿ ಬೆಳಿತಾ ಹೋಗುತ್ತೆ, ಆದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಯಾವಾಗ ಮನಸ್ಸು, ಬುದ್ಧಿಯ ಜೊತೆಗೆ ಮನಸ್ಸು ಶುದ್ಧ ಆಗ್ಬೇಕು. ಇಲ್ದೇ ಹೋದ್ರೆ ಏನಾಗತ್ತೆ, ಬರೀ ಬುದ್ಧಿಗೆ ಎಲ್ಲ ಅರ್ಥ ಆಗತ್ತೆ, ಆದರೆ ಅನುಭವ ಆಗಲ್ಲ. ಸತ್ಯದ ಅನುಭವ ಆಗಕ್ಕೆ ಸಾಧ್ಯವೇ ಇಲ್ಲ. ಸತ್ಯದ ಅನುಭವ ಅಂತ ಅನ್ಕೋತಿರೋ, ಪರಮಾತ್ಮನ ದರ್ಶನ ಅನ್ಕೋತಿರೋ, ಅದೇನಾರು ಅನ್ಕೊಳ್ಳಿ, ತುಂಬಾ ಓದೋದು, ತುಂಬಾ ತಿಳ್ಕೊಳ್ಳೋದು, ತುಂಬಾ ಆರ್ಗ್ಯುಮೆಂಟ್ ಮಾಡೋದು, ಎಲ್ಲದಕ್ಕೂ ಲಾಜಿಕಲ್ ರೀಸನಿಂಗ್ ಹುಡುಕೋದು ತಪ್ಪಿಲ್ಲ. ಎಲ್ಲರಿಗೂ ಡೌಟ್ ಇದ್ದಾಗ ಮಾಡ್ಲೇಬೇಕು ಅದನ್ನ. ನಮಗೇನೋ ಅನುಮಾನ ಆಗಿದೆ, ಪ್ರಶ್ನೆ ಕೇಳ್ಬೇಕು, ಓದ್ಬೇಕು, ತಿಳ್ಕೋಬೇಕು. ಆದರೆ ಇಲ್ಲಿ ಬ್ರಹ್ಮ ಹೇಳ್ತಾ ಇರೋದು, ಬರೀ ತರ್ಕದಿಂದ ಪರಮಾತ್ಮನನ್ನು ತಿಳಿಯೋಕೆ ಸಾಧ್ಯ ಇಲ್ಲ ಅಂತ ಅಷ್ಟೇ ಅರ್ಥ. ಕೆಲವರು PhD ಮಾಡಿರ್ತಾರೆ ವೇದಾಂತದಲ್ಲಿ, ಎಲ್ಲ ಕಾನ್ಸೆಪ್ಟ್ಸು ಅವ್ರಿಗಷ್ಟು ಕ್ಲಿಯರ್ ಇರುತ್ತೆ. ಶಂಕರ ಭಾಷ್ಯವನ್ನ ಪೂರ್ತಿಯಾಗಿ ಓರ್ದು ಅರ್ದು ಕುಡಿದು ಬಿಟ್ಟಿರ್ತಾರೆ. ಏನ್ ಕೇಳಿದ್ರು, ಎಲ್ಲಿಂದ ಏನ್ ಕೋಟ್ ಮಾಡಿ ಹೇಳಿ ಅಂದ್ರು ಹೇಳ್ತಾರೆ. ಯಾವ ಉಪನಿಷತ್ತಲ್ಲಿ ಏನ್ ಹೇಳಿದ್ದಾರೆ, ಅದಕ್ಕೆ ಶಂಕರಾಚಾರ್ಯರು ಭಾಷ್ಯದಲ್ಲಿ ಏನ್ ಬರ್ದಿದ್ದಾರೆ, ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಏನ್ ಯೂಸ್ ಮಾಡಿದ್ದಾರೆ ಆಚಾರ್ಯರು. ಇದೆಲ್ಲ ತಪ್ಪಾ ತಿಳ್ಕೊಳ್ಳೋದು? ಹೇಳಿ. ಭಾಷ್ಯವನ್ನ, ಆಚಾರ್ಯರ ಭಾಷ್ಯವನ್ನ ಓದೋದು, ಗುರುಗಳು ಆಚಾರ್ಯರ ಶಾಸ್ತ್ರಗಳನ್ನ, ಭಗವದ್ಗೀತೆ ಅದೆಲ್ಲ ಓದೋದು ತಪ್ಪಾ? ಖಂಡಿತ ತಪ್ಪಲ್ಲ. ಓದ್ಲೇಬೇಕು, ತಿಳ್ಕೊಳ್ಳೇಬೇಕು. ಆದ್ರೆ ಟೂ ಮಚ್, ತುಂಬಾ ಸೌಂಡ್ ಬರ್ತಾ ಇದೆ ಇಲ್ಲಿ, ಮ್ಯೂಟ್ ಮಾಡಿ. ಹೆಂಗ್ ಮಾಡೋದಿದೆಲ್ಲ ಗೂಗಲ್ ಮೀಟ್ ಅಲ್ಲಿ? ಮಾಡಿ. ಎಷ್ಟೋ ಜನ ಜ್ಞಾನಿಗಳನ್ನ ತರದವ್ರನ್ನ ನೋಡಿದೀವಿ ನಾವು. ನಾನು ಎಷ್ಟೋ ಶಾಸ್ತ್ರ ಓದ್ದೆ, ಎಲ್ಲಾ ಉಪನಿಷತ್ತುಗಳನ್ನ ತಿಳ್ಕೊಂಡೆ, ತರ್ಕ ಮಾಡ್ದೆ, ಎಷ್ಟೋ ಸತ್ಸಂಗಗಳನ್ನ ಅಟೆಂಡ್ ಮಾಡಿದ್ದಲ್ಲ, ಕಂಡಕ್ಟ್ ಮಾಡಿದೆ ನಾನೇ. ಆದರೂ ನನಗೆ ಆತ್ಮ ಸಾಕ್ಷಾತ್ಕಾರ, ಜ್ಞಾನದ ಅನುಭವ ಆಗಿಲ್ಲ, ಸತ್ಯದ ಅರಿವಾಗಿಲ್ಲ, ಅನುಭವಕ್ಕೆ ಬಂದಿಲ್ಲ. ಈ ತರ ನಾವು ರಮಣ ಮಹರ್ಷಿಗಳ ಲೈಫಲ್ಲಿ ಒಬ್ರು ಇರ್ತಾರೆ, ಗಣಪತಿ ಶಾಸ್ತ್ರಿನ, ಅವ್ರ ಹೆಸರನ್ನ ಮರ್ತಿದ್ದೀನಿ ನಾನು, ಗಣಪತಿ ಶಾಸ್ತ್ರಿನ ಏನೋ ಒಬ್ರು ಇರ್ತಾರೆ. ಅವರು ಹೀಗೆ ಎಷ್ಟು ಪಂಡಿತರು ಅಂದ್ರೆ, ಎಲ್ಲ ವೇದ ಉಪನಿಷತ್ತು ಎಲ್ಲ ಓದಿ ಚೆನ್ನಾಗಿ ತಿಳ್ಕೊಂಬಿಟ್ಟಿರ್ತಾರೆ. ಅವರ ಪಾಂಡಿತ್ಯ ಹೆಂಗಿತ್ತಂತೆ ಅಂದ್ರೆ, ರಿವರ್ಸ್ ಇದ್ರೂ ಓದ್ತಿದ್ರಂತೆ ಅಕ್ಷರಗಳನ್ನ. ಅಂತಹ ಜ್ಞಾನಿಗಳು ಓಡು ಬಂದು ರಮಣ ಮಹರ್ಷಿಗಳ ಕಾಲ್ನ ಹಿಡ್ಕೋತಾರೆ. ಎಲ್ಲಾ ಓದ್ದೆ, ಎಲ್ಲಾ ಮಾಡ್ದೆ, ದೇವ್ರ ಪೂಜೆ ಮಾಡ್ದೆ, ಜಪ ಮಾಡ್ದೆ, ಧ್ಯಾನ ಮಾಡ್ದೆ, ಓದ್ದೆ, ನಾನು ಓದಿಲ್ದೇ ಇರೋ ಇದೇ ಇಲ್ಲ, ಅಷ್ಟು ಸಂಸ್ಕೃತದಲ್ಲಿ ಇದರಲ್ಲಿ ಪಂಡಿತರು. ಆದ್ರೆ ಆತ್ಮಜ್ಞಾನ ಆಗ್ತಾ ಇಲ್ವೇ ನನಗೆ ಅಂತ ಕೇಳ್ತಾರೆ ರಮಣರನ್ನ. ಅವ್ರಿಗೆ ಅವರಷ್ಟು ಮನಸ್ಸಲ್ಲಿ ಚಿಂತೆ ಮಾಡ್ತಿರ್ತಾರೆ, ಇಷ್ಟು ಓದಿ ತಿಳ್ಕೊಂಡೆ, ಮುಂದ್ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇರಲ್ಲ ಅವ್ರಿಗೆ. ಆಗ ಅವ್ರಿಗೆ ಕನಸಿನಲ್ಲಿ ಕಾಣಿಸ್ಕೊತಾರೆ, ನೀನ್ ಹಿಂಗ್ ತಿರುವಣ್ಣಾಮಲೆಗೆ ಹೋಗು, ಅಲ್ಲಿ ನಿನಗೆ ಫೈನಲ್ ಇನ್ಸ್ಟ್ರಕ್ಷನ್ ಅಲ್ಲಿಂದ ಸಿಗತ್ತೆ ಅಂತ. ಆಗ ಬಂದು ರಮಣರ ಕಾಲ್ ಹಿಡ್ಕೋತಾರೆ ಅವ್ರು. ಆದ್ರಿಂದ ಹೇಳ್ತಾರೆ, ಆ ಅರ್ಥದಲ್ಲಿ ಹೇಳ್ತಾ ಇರೋದು, ತುಂಬಾ ಹೈಯರ್ ಲೆವೆಲ್ ಅಲ್ಲಿ ಹೇಳ್ತಾ ಇರೋದು. ಎಲ್ಲಾ ಓದಿ ಮುದ್ಮೇಲೂ ಆಗದೆ ಇರಲ್ಲ ಅಂತ ಆ ಅರ್ಥದಲ್ಲಿ ಬ್ರಹ್ಮನು ಹೇಳಿರೋದಿಲ್ಲಿ. ಹಂಗಂತ ನಾವು ಓದ್ದೇ ಇರೋದು ಅಂತ ಅರ್ಥ ಅಲ್ಲ. ಎಷ್ಟೋ ಜನ ಆ ತರ ಹೇಳ್ತಾರಂತೆ, ನಾನು ಎಲ್ಲಾ ಓದಿ ತಿಳ್ಕೊಂಡಿದ್ದೀನಿ, ಎಲ್ಲಾ ಮಾಡಿದ್ದೀನಿ, ಆದರೆ ನನಗೆ ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತಾರಂತೆ. ನಮ್ಮ ತಪ್ಪುಗಳ ಶ್ರವಣ ಮಾಡಿ, ತಮ್ಮ ಮನಸ್ಸಿನಲ್ಲೇ ಮನನ ಮಾಡ್ಕೊಂಡು, ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು, ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ
ಟೂ ಮಚ್ ಲಾಜಿಕಲ್ ರೀಸನಿಂಗು, ತುಂಬಾ ಆರ್ಗ್ಯುಮೆಂಟ್ ಮಾಡೋದು, ನಾಲೆಡ್ಜ್ ನ ತುಂಬಾ ಶೋ ಆಫ್ ಮಾಡೋದು, ಇದರಿಂದೆಲ್ಲ ನಮ್ ಮೇನ್ ಪರ್ಪಸ್ ಆಫ್ ಲೈಫ್ ಮರ್ತ್ ಹೋಗ್ತೀವಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದ್ ಮಾತು ಹೇಳ್ತಿದ್ರು, ಮಾವಿನ ತೋಟಕ್ಕೆ ಹೋಗ್ಬಿಟ್ಟು ಯಾವ್ಯಾವ ಜಾತಿ ಮಾವಿನ ಮರಗಳಿದೆ, ಎಷ್ಟು ಮರ ಇದೆ, ಆ ಮರದಲ್ಲಿ ಎಷ್ಟು ಎಲೆ ಇದೆ, ಎಷ್ಟು ಹೂ ಬಿಟ್ಟಿದೆ, ಯಾಕಪ್ಪ ಬೇಕು ಇದೆಲ್ಲ, ಹಣ್ಣು ಕಿತ್ಕೋ ತಿನ್ನು ಸುಮ್ನೆ. ಅದೇ ತರ ಎಷ್ಟು ಉಪನಿಷತ್ತಿದೆ, ಯಾವ್ಯಾವ ಉಪನಿಷತ್ತಿಗೆ ಶಂಕರಾಚಾರ್ಯರು ಭಾಷ್ಯ ಬರೆದ್ರು, ಯಾವ ಭಾಷ್ಯದಲ್ಲಿ ಯಾವ ಪದ ಉಪಯೋಗಿಸಿದ್ರು, ಎಲ್ಲ ಒಳ್ಳೇದೆ. ಎಷ್ಟು ಉಪನಿಷತ್ತಿದೆ, ಶಂಕರಾಚಾರ್ಯರು ಯಾವ್ದಕ್ ಭಾಷ್ಯ ಬರೆದ್ರು, ಎಲ್ಲ ಒಳ್ಳೆ ಜ್ಞಾನ ಇನ್ಫಾರ್ಮೇಶನ್. ಬಟ್ ಅಷ್ಟೇ ಆಗಿ ಉಳಿತದು, ನಿಮ್ಮನ್ನ ಜ್ಞಾನ ಅನುಭವಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅದು. ಇನ್ನು ಕೆಲವ್ರು ಕೇಳ್ತಾರೆ ಭಗವದ್ಗೀತೆ, ಕೃಷ್ಣ ಗೀತೆಯಲ್ಲಿ ಏನು ಹೇಳಿದಾನೆ ಅಂತ ಕೇಳೋದ್ ಬಿಟ್ಬಿಡೋದು. ಗೀತೆಯ ಸಾರ ಏನು, ಗೀತೆಯನ್ನ ನನ್ನ ಜೀವನಕ್ಕೆ ಹೆಂಗ್ ಅಳವಡಿಸ್ಕೋಬೇಕು ಅದನ್ನ ಬಿಟ್ಬಿಡೋದು. ಆ ದೊಡ್ಡ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ 700 ಶ್ಲೋಕ ಹೇಳ್ಬಿಟ್ನಾ. ಆ ಹೇಳ್ಬೇಕಾದ್ರೆ ಕೃಷ್ಣನಿಗೆ ಎಷ್ಟು ವಯಸ್ಸಾಗಿತ್ತು, ಅರ್ಜುನನಿಗೆ ಎಷ್ಟು ವಯಸ್ಸಾಗಿತ್ತು, ಅವನ್ ಹೇಳಿದಾಗ ಅಷ್ಟು ಗಲಾಟೆಲಿ ಅರ್ಜುನಂಗೆಲ್ಲ ಕೇಳಿಸ್ಬಿಡ್ತಾ, ಅವನೆಲ್ಲ ಓದುದ್ನ. ಈ ತರ ಅನ್ವಾಂಟೆಡ್ ಅನ್ನೆಸೆಸರಿ ವಿಷಯಗಳಲ್ಲಿ ಹೆಚ್ಚು ಗಮನವನ್ನ ಕೊಡ್ತಾರೆ, ಅದೇ ಇಂಟ್ರೆಸ್ಟ್. ಆದ್ರೆ ಏನ್ ಹೇಳಿದ್ದು ಸಾರ ಏನು, ಕೃಷ್ಣ ಹೇಳಿದ್ದು ಏನ್ ತತ್ವ ಏನು, ಅದು ಯಾರಿಗೂ ಬೇಡ. ಈ ರೀತಿ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡೋದ್ರಿಂದ ನಾವು ದೊಡ್ಡ ಸ್ಕಾಲರ್ ಆಗ್ಬೋದು, ಪಂಡಿತ ಆಗ್ಬೋದು. ಓಕೆ, ಫೈನ್, ಗುಡ್. ಆದರೆ ಸಂತನಾಗೋಕ್ ಸಾಧ್ಯ ಇಲ್ಲ. ಪಂಡಿತ ಆಗ್ಬೋದು, ಸಂತನಾಗೋಕ್ ಸಾಧ್ಯ ಇಲ್ಲ. ಅಲ್ಲಿಂದ ಇಲ್ಲಿಂದ ಆ ಉಪನಿಷತ್ ಹಂಗ ಹೇಳತ್ತೆ, ಈ ಉಪನಿಷತ್ ಹಂಗ ಹೇಳತ್ತೆ, ಅದ್ ಹಿಂಗ್ ಹೇಳತ್ತೆ, ಇದ್ ಹಿಂಗ್ ಬೇಕಾದ್ರೆ ಎಲ್ಲ ಕೋಟ್ ಮಾಡ್ತಾ ಇರ್ಬೋದು ಯಾವಾಗ್ಲೂ. ಆದ್ರಿಂದ 2 ವಿಷಯಗಳನ್ನ ಹೇಳ್ತಾರೆ. ಸಾಧಕ ಅಥವಾ ಗುರು ಆದವನು ಶ್ರೋತ್ರಿಯನಾಗಿರ್ಬೇಕು ಮತ್ತು ಬ್ರಹ್ಮನಿಷ್ಠನಾಗಿರ್ಬೇಕು ಅಂತ. ಶ್ರೋತ್ರಿಯ ಅಂದ್ರೆ ಚೆನ್ನಾಗಿ ಶಾಸ್ತ್ರವನ್ನ ತಿಳ್ಕೊಂಡಿರ್ಬೇಕು. ತಿಳ್ಕೊಳ್ಳೋದು ತಪ್ಪಲ್ಲ, ಖಂಡಿತ ಹೇಳ್ತಾ ಇದ್ದೀನಿ. ಇದು ಆಕ್ಚುಲಿ ನಮ್ ಲೆವೆಲ್ಗೆ ಅಲ್ಲ, ಬ್ರಹ್ಮ ಹೇಳ್ತಾ ಇರೋದು ತುಂಬಾ ಹೈಯರ್ ಲೆವೆಲ್ಗೆ. ಇದನ್ನ ತಿಳ್ಕೊಂಡ್ಬಿಟ್ಟು ತುಂಬಾ ಶಾಸ್ತ್ರ ತಿಳ್ಕೋಬಾರ್ದು ನನ್ ಸಂಬಂಧ, ನಾವ್ ಆಕ್ಚುಲಿ ಏನು ಪ್ರಯತ್ನನೇ ಮಾಡಲ್ಲ. ಬಹಳ ಲೌಕಿಕದಲ್ಲಿ ಇರ್ತೀವಿ ನಾವು. ನಾವು ಓದ್ಲೇಬೇಕು, ನಾವು ತಿಳ್ಕೊಳ್ಳೇಬೇಕು. ಅಷ್ಟು ತಿಳ್ಕೊಂಡ್ರು ಅನುಭವ ಆಗಲ್ಲ ಅನ್ನೋದನ್ನ ಬ್ರಹ್ಮ ಹೇಳ್ತಿರೋದು ಅಷ್ಟೇ ಇಲ್ಲಿ. ಆದ್ರಿಂದ ಶಂಕರಾಚಾರ್ಯರು ಹೇಳುದು ಶ್ರೋತ್ರಿಯಂ ಅಂದ್ರೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಶಾಸ್ತ್ರವನ್ನ, ಅಷ್ಟೇ ಸಾಲದು. ಬ್ರಹ್ಮನಿಷ್ಠ, ಆ ಪರಬ್ರಹ್ಮದಲ್ಲಿ ಆ ಅನುಭವ ಆಗಿರ್ಬೇಕು. ಈಗ ಒಬ್ಬ ಸ್ಕಾಲರ್ ಇರ್ತಾನೆ, ಅವನ್ಗೆಲ್ಲ ಶಾಸ್ತ್ರ ಗೊತ್ತು, ಆದ್ರೆ ಅನುಭವ ಆಗಿಲ್ಲ. ಅವನು ಅಲ್ಲಿಂದ ಇಲ್ಲಿಂದ ಅದನ್ನ ಹೇಳ್ಬಹುದು ಅಷ್ಟೇ, ಆದ್ರೆ ಅನುಭವ ಇಲ್ಲ. ಆದ್ರೆ ಒಬ್ಬ ಚೆನ್ನಾಗಿ ಅನುಭವ ಆದವನು, ಆತ್ಮ ಸಾಕ್ಷಾತ್ಕಾರ ಆದವನಿಗೆ ಶಾಸ್ತ್ರ ಅಷ್ಟು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅವನಿಗೆ ಅನುಭವ ಇದೆ. ಎರಡೂ ಕಾಂಬಿನೇಷನ್ ಆಗ್ಬೇಕು ಗುರು ಆಗ್ಬೇಕಾದ್ರೆ. ಇಲ್ಲದೆ ಆದ್ರೆ ಗುರು ಆಗದೆ ಇಲ್ಲ ಅಂತಂದ್ರೆ ಬ್ರಹ್ಮನಿಷ್ಠರಾಗಿದ್ರೆ ಸಾಕು. ನನಗೆ ಅಷ್ಟು ಗೊತ್ತು, ಇಷ್ಟು ಗೊತ್ತು, ಅದಾಯ್ತು ಇದಾಯ್ತು, ಆದ್ರೂ ನಂಗೆ ಆತ್ಮಜ್ಞಾನ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನ್ ಗೊತ್ತಾ? ನಮ್ಮ ಅಹಂಕಾರ ಇರುವಂತಹ ನಮ್ಮ ಮನಸ್ಸೇ ನಮ್ಮನ್ನ ಯಾರು ತಡಿತಾ ಇದಾರೆ ನಮ್ಗೆ ಸತ್ಯ ತಿಳ್ಕೊಳ್ಳೋದಿಕ್ಕೆ? ಯಾರು ಇಲ್ಲ. ನಮ್ಮ ಅಜ್ಞಾನ ಅಹಂಕಾರ ತುಂಬಿರೋ ಮನಸ್ಸೇ ತಡಿತಾ ಇರೋದು. ಅದೇ ನಿನ್ನ ನಿಜ ಸ್ವರೂಪ ತಿಳ್ಕೊಳ್ಳೋದಕ್ಕೆ ಅಡ್ಡಿ ಆಗಿರೋದು. ನನಗೆ ಅದ್ ಗೊತ್ತು, ಇದು ಗೊತ್ತು, ನಾನು ಅದನ್ನ ಚೆನ್ನಾಗಿ ಚಾಂಟ್ ಮಾಡ್ತೀನಿ, ಇದನ್ ಚೆನ್ನಾಗಿ ಹೇಳ್ತೀನಿ, ಆ ನನಗೆ ಅದು ಗೊತ್ತು ನಾನು ಅನ್ನೋದೇ ಅಡ್ಡಿ ಆಗಿರೋದು. ಅದಕ್ಕೆ ಸ್ವಾಮಿ ಚಿನ್ಮಯಾನಂದ ಹೇಳ್ತಿದ್ರು, ಹೆಡ್ ನ ತುಂಬಾ ಚೆನ್ನಾಗಿ, ಟು ಡೆವಲಪ್ ಹೆಡ್ ಈಸ್ ವೆರಿ ಈಸಿ, ಟು ಡೆವಲಪ್ ದ ಹಾರ್ಟ್ ಈಸ್ ವೆರಿ ಡಿಫಿಕಲ್ಟ್ ಅಂತಿದ್ರು. ತಲೆ ಬುದ್ಧಿನ ಶಾಸ್ತ್ರವನ್ನ ಓದಿ ತಿಳ್ಕೊಂಡು ಯಾರೋ ಗುರುಗಳ ಸಹಾಯದಿಂದ ಎಲ್ಲ ಇದ್ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ಮನಸ್ಸಿನಲ್ಲಿ ಒಳ್ಳೆ ನೋಬಲ್ ಕ್ವಾಲಿಟೀಸು, ಹಂಬಲ್ನೆಸ್ಸು,
ಸರೆಂಡರಿಂಗು, ಶರಣಾಗತಿ, ನನಗೇನು ಗೊತ್ತಿಲ್ಲ, ಇದನ್ ಡೆವಲಪ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ ಅಂತ. ಏನೋ ವಾರಕ್ಕೆ ಒಂದಿನ ಒಂದ್ ಸತ್ಸಂಗ ಅಟೆಂಡ್ ಮಾಡೋದು, ಏನೋ ಅಲ್ಲಿ ಇಲ್ಲಿ ಒಂಚೂರು ಕೇಳಿಸ್ಕೊಳ್ಳೋದು, ನಂಗೆಲ್ಲಾ ಗೊತ್ತು ಅಂತ ತಿಳ್ಕೊಂಬಿಡೋದು. ಶ್ರವಣ ಮಾಡೋದ್ರಿಂದ ಅಷ್ಟೇ ಆಗಿರೋದು, ಇನ್ನು ಬರೀ ಇನ್ಫಾರ್ಮೇಶನ್ ಮಾತ್ರ ಇರೋದು. ಅದ್ ನಾವ್ ಹೆಂಗೆ ಅನ್ಕೋತೀವಿ ಅಂದ್ರೆ, ನಮ್ಗೆಲ್ಲೋ ಹೋಗ್ಬೇಕು, ಮ್ಯಾಪ್ ನೋಡೋದು, ಆ ಜಾಗಕ್ಕೆ ಹೋಗೋದಕ್ಕೆ ಗೂಗಲ್ ಮ್ಯಾಪ್ ನೋಡ್ಕೊಳ್ಳೋದು. ಮ್ಯಾಪ್ ನೋಡಿದ ತಕ್ಷಣ ಅಲ್ಲಿ ಹೋದಂಗ ಆಗೋಯ್ತಾ? ಬರೀ ಮ್ಯಾಪ್ ನೋಡಿದ್ವಿ ಅಷ್ಟೇ. ಮ್ಯಾಪ್ ಅಲ್ಲಿ ಆ ಜಾಗದ ಹತ್ರ ಏನಿದೆ, ಏನ್ ಲ್ಯಾಂಡ್ ಮಾರ್ಕ್ ಇದೆ, ಅಲ್ಲಿ ಹೋಗಕ್ ಎಷ್ಟು ಟೈಮ್ ಬೇಕು, ಯಾವ ರೋಡಲ್ಲಿ ಹೋದ್ರೆ ಈಸಿಯಾಗಿ ಹೋಗ್ಬೋದು, ಇಷ್ಟ ನೋಡ್ಕೊಂಡೆ ಅಷ್ಟೇ. ಹೋಗಿಲ್ಲ ಇನ್ನು ಆ ಜಾಗಕ್ಕೆ. ನಾವು ಮಾಡೋದಷ್ಟೇ, ಬರೀ ಶ್ರವಣ ಮಾಡ್ಬಿಟ್ಟು ನನಗೆಲ್ಲ ಆಯ್ತು, ಅರ್ಥ ಆಯ್ತು, ನಂಗೆಲ್ಲ ಗೊತ್ತಾಯ್ತು ಅಂತ ಅನ್ಬಿಡ್ತೀವಿ. ಬರೀ ಇನ್ಫಾರ್ಮೇಶನ್ ಬಂತಷ್ಟೇ. ಅದು ಇಲ್ದೇ ಇರೋರ್ಗಿಂತ ಬೆಟರು, ಆದರೆ ಅಷ್ಟೇ ಸಾಲದು. ತಿಳ್ಕೊಂಡಿದ್ದನ್ನ ಚೆನ್ನಾಗಿ ಮನನ ಮಾಡ್ಬೇಕು ಮನ್ಸಲ್ಲಿ. ಮನನ ಆದ್ಮೇಲೆ ಅದು ಸಂಶಯ ರಹಿತ ಜ್ಞಾನ ಆಗ್ಬೇಕು. ಆಮೇಲೆ ಅದು ನಿಧಿಧ್ಯಾಸನ ಆಗ್ಬೇಕು, ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅದನ್ನ. ಆಗ ಸತ್ಯದ ಅರಿವಾಗತ್ತೆ. ಅದು ಅಳವಡಿಸ್ಕೋಬೇಕಾದ್ರೆ ತುಂಬಾ ಶುದ್ಧವಾದ ಮನಸ್ಸು ಬೇಕು. ಸುಮ್ನೆ ತರ್ಕದಿಂದ, ಆರ್ಗ್ಯುಮೆಂಟ್ ಇಂದ ಪರಮಾತ್ಮ ಒಲಿಯೋದಿಲ್ಲ. ಆದ್ರಿಂದ ನೋಡಿ, ನಮ್ಗೆ ಎಷ್ಟು ಹೆಲ್ಪ್ ಆಗತ್ತೆ ಈ ತರ ಭಾಗವತ, ಭಗವದ್ಗೀತೆ. ನಾನು ಓದ್ದೇ ಇರೋರ್ಗಿಂತ ನಾನು ಓದ್ದೆ ಅಂತ ಒಂದು ಸ್ವಲ್ಪ ನಮಗೆ ಒಂದು ಸಮಾಧಾನ, ಒಂದು ನನಗೆ ಗೊತ್ತು ಅಂತ ಇರುತ್ತೆ. ಆದ್ರೆ ಈ ತರ ಕೇಳಿದ ತಕ್ಷಣ, ಓಹೋ, ಈ ತರ ಅಹಂಕಾರ ಪಡಬಾರ್ದು ನಾನು ಅಂತ ನಮ್ಮ ಹೆಡ್ ಹಾರ್ಟ್ ಎರಡು ಡೆವಲಪ್ ಮಾಡೋದಿಕ್ಕೆ ಎಷ್ಟು ಸಹಾಯ ಆಗತ್ತೆ ಈ ತರ ಶಾಸ್ತ್ರಗಳು. ಮುಂದೆ ಬ್ರಹ್ಮದೇವರು ಹೇಳ್ತಾರೆ, ಇಡೀ ಜಗತ್ತು ಆ ಪರಮಾತ್ಮನನ್ನ ಆಶ್ರಯಿಸಿದೆ, ಅವನು ಅದರ ಒಳ ಹೊರಗೂ ತುಂಬಿದಾನೆ. ನಾರಾಯಣನಿಂದ ಆಳ್ತಕ್ಕಂತಹ ಇಡೀ ಜಗತ್ತು ಇಂತಹ ಪರಮಾತ್ಮ, ಪರಮ ಪುರುಷನ ಅನೇಕ ಲೀಲಾ ಅವತಾರಗಳನ್ನ ತಗೊಂಡಿರೋದನ್ನ ಶಾಸ್ತ್ರಗಳಲ್ಲಿ ವರ್ಣನೆ ಆಗಿದೆ. ಅವನ ದಿವ್ಯ ಚರಿತ್ರೆ ನಮ್ಮ ಎಲ್ಲ ಪಾಪಗಳನ್ನ ನಾಶ ಮಾಡ್ತಕ್ಕಂತಹದು. ಅದನ್ನ ನಾನು ವರ್ಣನೆ ಮಾಡ್ತೀನಿ, ನೀನು ಶ್ರದ್ಧೆಯಿಂದ ಕೇಳು ಅಂತ ನಾರದರಿಗೆ ಹೇಳ್ತಾರೆ. ಇನ್ನು ಮುಂದಿನ ಅಧ್ಯಾಯ 7ನೇ ಅಧ್ಯಾಯ. ಅದರಲ್ಲಿ ಶ್ರೀ ಭಗವಂತನ ಲೀಲಾ ಅವತಾರಗಳ ವರ್ಣನೆ. ಇಲ್ಲಿ ತುಂಬಾ ಬ್ರೀಫ್ ಆಗಿ ಬ್ರಹ್ಮ ನಾರದನಿಗೆ ಭಗವಂತನ ಲೀಲೆ ಅವತಾರಗಳ ವರ್ಣನೆಯನ್ನ ಮಾಡ್ತಾರೆ. ಯಾರಾದ್ರೂ ಓದಿ ಭಾಗವತ 7ನೇ ಅಧ್ಯಾಯ 2ನೇ ಸ್ಕಂದದ್ದು. ಪುಸ್ತಕಗಳಿದೆಯಲ್ಲ ಎಲ್ಲರ ಹತ್ರನು, ತಗೊಳ್ಳಿ, ಪೇಜ್ ನಂಬರ್ 83. ಬ್ರಹ್ಮದೇವರು ಹೇಳುತ್ತಾರೆ, ಎಲೈ ನಾರದನೇ, ಪ್ರಳಯ ಕಾಲದಲ್ಲಿ ಜಲದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ರಕ್ಷಿಸಲು ಭಗವಂತನು ವರಾಹ ಅವತಾರವನ್ನು ತಾಳಿದನು. ಆ ಅವತಾರದಲ್ಲಿ ಅವನು ಸಮುದ್ರದೊಳಗೆ ತನ್ನನ್ನು ಎದುರಿಸಲು ಬಂದ ದೈತ್ಯ ಹಿರಣ್ಯಾಕ್ಷನನ್ನು ಇಂದ್ರನು ವಜ್ರಾಯುಧದಿಂದ ಪರ್ವತವನ್ನು ಭೇದಿಸಿದಂತೆ ತನ್ನ ಕೋರೆ ದಾಡೆಗಳಿಂದ ಸೀಳಿ ಹಾಕಿದನು. ನಂತರ ಪರಮಾತ್ಮನು ರುಚಿ ಎಂಬ ಪ್ರಜಾಪತಿ ಮತ್ತು ಆತನ ಪತ್ನಿ ಆಕೂತಿ ಇವರ ಮಗನಾಗಿ ಸುಯಜ್ಞ ಎಂಬ ರೂಪದಿಂದ ಅವತರಿಸಿದನು. ಆ ಅವತಾರದಲ್ಲಿ ಅವನು ದಕ್ಷಿಣ ಎಂಬುವ ಧರ್ಮಪತ್ನಿ ಮತ್ತು ಸುಯಮ ಎಂಬ ದೇವತೆಗಳನ್ನು ಪುತ್ರರನ್ನಾಗಿ ಪಡೆದನು. 3 ಲೋಕಗಳಿಗೆ ಒದಗಿದ್ದ ಮಹಾಪೀಡೆಯನ್ನು ಪರಿಹರಿಸಿದನು. ಆದ್ದರಿಂದ ಸ್ವಯಂಭೂ ಮನುವು ಈತನನ್ನು ಹರಿಹಿ ಎಂಬ ನಾಮದಿಂದ ಕರೆದನು. ನಾರದನೇ, ಕರ್ದಮ ಪ್ರಜಾಪತಿಯ ಮನೆಯಲ್ಲಿ ದೇವಹೂತಿಯ ಗರ್ಭದಲ್ಲಿ ಭಗವಂತನು ಕಪಿಲನೆಂಬ ಹೆಸರಿನಿಂದ ಅವತರಿಸಿದನು. ಆತನಿಗೆ
9 ಮಂದಿ ಸಹೋದರಿಯರು. ಅವನು ತನ್ನ ತಾಯಿ ದೇವಹೂತಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡಿದನು. ಅದರಿಂದ ಆಕೆಯು ತನ್ನಲ್ಲಿ ತ್ರಿಗುಣಗಳ ಆಸಕ್ತಿಯಿಂದ ಉಂಟಾದ ಹೃದಯದ ಎಲ್ಲಾ ಕಲ್ಮಶವನ್ನು ಅದೇ ಜನ್ಮದಲ್ಲಿ ಕಳೆದುಕೊಂಡು ಕಪಿಲರ ನಿಜ ಸ್ವರೂಪವಾದ ಮುಕ್ತಿಯನ್ನು ಪಡೆದುಕೊಂಡಳು. ಕಪಿಲ ಮುನಿ ತಾಯಿ ದೇವಹೂತಿಗೆ ಮಾಡಿದ ಆತ್ಮಜ್ಞಾನದ ಉಪದೇಶವನ್ನು ಸಾಂಖ್ಯಶಾಸ್ತ್ರ ಅಥವಾ ಸಾಂಖ್ಯ ತತ್ವ ಕರೆಯುತ್ತಾರೆ. ಅತ್ರಿ ಮಹರ್ಷಿಯು ಪುತ್ರಾರ್ಥಿಯಾಗಿ ತಪಸ್ಸು ಮಾಡಿದಾಗ ಆತನಲ್ಲಿ ಪ್ರಸನ್ನನಾದ ಭಗವಂತನು ನಿನ್ನ ಪುತ್ರ ರೂಪದಲ್ಲಿ ದತ್ತನಾಗಿ ಅವತಾರ ಮಾಡುತ್ತೇನೆ ಎಂದು ವರ ಕೊಟ್ಟನು. ಹಾಗೆ ಅವತರಿಸಿದ ಭಗವಂತನು ದತ್ತಾತ್ರೇಯ ಎಂಬ ನಾಮದಿಂದಲೇ ಖ್ಯಾತನಾದನು. ಅವನ ಚರಣ ಕಮಲಗಳನ್ನು ಆಶ್ರಯಿಸಿ ತಮ್ಮನ್ನು ಪವಿತ್ರಗೊಳಿಸಿಕೊಂಡು ಯದುರಾಜ ಮತ್ತು ಸಹಸ್ರಾರ್ಜುನ ಮುಂತಾದವರು ಯೋಗ ಮತ್ತು ಭೋಗಗಳೆಂದು 2 ಯೋಗ ಸಿದ್ಧಿಗಳನ್ನು ಪಡೆದು ಕೃತಾರ್ಥರಾದರು. ನಾರದನೇ, ಸೃಷ್ಟಿಯ ಪ್ರಾರಂಭದಲ್ಲಿ ನಾನು ಬಗೆ ಬಗೆಯ ಲೋಕಗಳನ್ನು ಸೃಷ್ಟಿಸಬೇಕೆಂಬ ಬಯಕೆಯಿಂದ ತಪಸ್ಸನ್ನು ಮಾಡಿದೆ. ನನ್ನ ಆ ಅಖಂಡ ತಪಸ್ಸಿನಿಂದ ಸ್ವಾಮಿಯು ಪ್ರಸನ್ನನಾಗಿ ತಪಸ್ಸು ಎಂಬ ಅರ್ಥವನ್ನು ಹೇಳುವ ಸನ ಎಂಬ ಹೆಸರಿನಿಂದ ಕೂಡಿ ಸನಕ, ಸನಂದನ, ಸನಾತನ, ಸನತ್ಕುಮಾರ ಎಂಬ 4 ರೂಪಗಳಲ್ಲಿ ಅವತರಿಸಿದನು. ಆ ಅವತಾರದಲ್ಲಿ ಅವನು ಪ್ರಳಯದಿಂದಾಗಿ ಹಿಂದಿನ ಕಲ್ಪದಲ್ಲಿ ಮರೆತು ಹೋಗಿದ್ದ ಆತ್ಮತತ್ವವನ್ನು ಮುನಿಗಳಿಗೆ ಚೆನ್ನಾಗಿ ಉಪದೇಶ ಮಾಡಿದನು. ಅದರಿಂದ ಅವರು ಆಗಲೇ ಪರಮ ತತ್ವವನ್ನು ತಮ್ಮ ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಂಡರು. ಧರ್ಮನ ಪತ್ನಿ ದಕ್ಷಕನ್ಯೆ ಮೂರ್ತಿ ಎಂಬಾಕೆಯ ಗರ್ಭದಲ್ಲಿ ಅವನು ನರನಾರಾಯಣ ರೂಪದಲ್ಲಿ ಅವತರಿಸಿದನು. ಪರಮಾದ್ಭುತವಾದ ತಪಸ್ಸಿನ ಪ್ರಭಾವವನ್ನು ಪ್ರಕಟಿಸಿದ ಅವತಾರವಿದು. ಇಂದ್ರನ ಪ್ರೇರಣೆಯಿಂದ ನರನಾರಾಯಣರ ತಪೋಭಂಗ ಮಾಡಬೇಕೆಂದು ಬಂದ ಮನ್ಮಥನ ಸೇನೆಯಾದ ಅಪ್ಸರ ಸ್ತ್ರೀಯರು ತಾವೇ ಆಶಾಭಂಗ ಹೊಂದಿ ಅವರ ಉದ್ದೇಶ ಈಡೇರಲಿಲ್ಲ. ಕೊನೆಗೆ ಅವರು ಭಗವಂತನಲ್ಲಿ ಕ್ಷಮೆಯಾಚಿಸಿದರು. ನರನಾರಾಯಣ ರೂಪಿ ಭಗವಂತನು ಕಲ್ಪದ ಪ್ರಾರಂಭದಿಂದಲೇ ಲೋಕ ಕಲ್ಯಾಣಕ್ಕಾಗಿ ಕಠಿಣ ತಪಸ್ಸನ್ನು ಮಾಡುತ್ತಿದ್ದನು. ತಂದೆಯಾದ ಉತ್ಥಾನಪಾದ ರಾಜನ ಬಳಿಯಲ್ಲಿ ಕುಳಿತಿದ್ದ 5 ವರ್ಷದ ಬಾಲಕ ಧ್ರುವನನ್ನು ಆತನ ಮಲತಾಯಿ ಸುರುಚಿಯು ನಿಂದಿಸಿದಳು. ಅಷ್ಟು ಸಣ್ಣ ವಯಸ್ಸಿನವನಾದರೂ ನಿಂದನೆಯನ್ನು ಸಹಿಸದೆ ಅರಮನೆಯನ್ನು ಬಿಟ್ಟು ತಪಸ್ಸನ್ನು ಆಚರಿಸಲು ಕಾಡಿಗೆ ಹೊರಟು ಹೋದನು. ದೃಢ ಭಕ್ತಿಯಿಂದ ತನ್ನನ್ನು ಪ್ರಾರ್ಥಿಸಿದ ಅವನಿಗೆ ಒಲಿದು ಭಗವಂತ ಪ್ರಕಟನಾಗಿ ಧ್ರುವನಿಗೆ ದಿವ್ಯ ಸಪ್ತ ಋಷಿಗಳ ಮೇಲು ಕೆಳಗು ಪ್ರದಕ್ಷಿಣೆ ಮಾಡುತ್ತಾ ಸ್ತುತಿಸಿರುವ ಅತ್ಯುನ್ನತವಾದ ಧ್ರುವ ಎಂಬ ಪದವಿಯನ್ನೇ ಕರುಣಿಸಿದನು. ಏನ ರಾಜನು ಅತ್ಯಂತ ದುರ್ಮಾರ್ಗವನ್ನು ಹಿಡಿದಾಗ ಬ್ರಾಹ್ಮಣರ ಓಂಕಾರ ರೂಪಿ ವಜ್ರದಿಂದ ಆತನ ಐಶ್ವರ್ಯ ಪೌರುಷ ಸುಟ್ಟು ಹೋಯಿತು. ಅವನು ನರಕಕ್ಕೆ ಬೀಳತೊಡಗಿದನು. ಮಹಾತ್ಮರು ಭಗವಂತನನ್ನು ಪ್ರಾರ್ಥಿಸಿ ಆತನ ಶರೀರವನ್ನು ಕಡೆದರು. ಆಗ ಅಲ್ಲಿ ಪೃಥು ಮಹಾರಾಜನ ರೂಪದಲ್ಲಿ ಆತನಿಗೆ ಪುತ್ರನಾಗಿ ಭಗವಂತನು ಅವತರಿಸಿ ವೇನನನ್ನು ನರಕದಿಂದ ಉದ್ಧರಿಸಿದನು. ಹೀಗೆ ಪುತ್ರ ಶಬ್ದವನ್ನು ಸಾರ್ಥಕಪಡಿಸಿದನು. ಅದೇ ಅವತಾರದಲ್ಲಿ ಪೃಥ್ವಿಯನ್ನು ಹಸುವಾಗಿಸಿ ಅವಳಿಂದ ಜಗತ್ತಿಗಾಗಿ ಸಮಸ್ತ ಔಷಧ ಅನ್ನವನ್ನು ಕರೆದುಕೊಳ್ಳುವಂತೆ ಕರುಣಿಸಿದನು. ಎಲ್ಲ ವಸು ಸಂಪತ್ತನ್ನು ಧರಿಸಿದ್ದರಿಂದ ವಸುಂಧರ ಎಂಬ ಹೆಸರು ಭೂಮಿಗೆ ಆಗ ಅನ್ವರ್ಥವಾಯಿತು. ನಾಭಿ ರಾಜನ ಪತ್ನಿಯಾದ ಸುದೇವಿಯ ಗರ್ಭದಲ್ಲಿ ಭಗವಂತನು ಋಷಭದೇವ ರೂಪದಲ್ಲಿ ಅವತರಿಸಿದನು. ಈ ಋಷಭಾವತಾರದಲ್ಲಿ ಸ್ವಾಮಿಯು ಸರ್ವಸಂಗ ಪರಿತ್ಯಾಗ ಮಾಡಿ ಇಂದ್ರಿಯ ಮನಸ್ಸುಗಳನ್ನು ಪ್ರಶಾಂತಗೊಳಿಸಿ ಸ್ವಸ್ವರೂಪದಲ್ಲಿ ನೆಲೆಗೊಂಡು ಸಮದರ್ಶಿಯಾಗಿ ಯೋಗದ ಪರಾಕಾಷ್ಠೆಯಲ್ಲಿದ್ದು ಜಡನಂತೆ ಲೋಕಕ್ಕೆ ಕಾಣಿಸಿಕೊಂಡನು. ಆ ಸ್ಥಿತಿ ಮತ್ತು ಆಚರಣೆಗಳನ್ನು ಮಹರ್ಷಿಗಳು ಪರಮಹಂಸ ಪದ ಅವಧೂತಚರ್ಯೆ ಎಂದು ಕರೆಯುತ್ತಾರೆ. ಆ ಯಜ್ಞ ಪುರುಷನಾದ ವಿಷ್ಣುವೇ ನಾನು ಮಾಡಿದ ಯಜ್ಞದಲ್ಲಿ ಚಿನ್ನದಂತೆ ಹೊಳೆಯುವ ದೇಹ ಕಾಂತಿಯಿಂದ ಬೆಳಗುತ್ತಿದ್ದ ಕುದುರೆಯ ಮುಖವುಳ್ಳ ಹಯಗ್ರೀವ ರೂಪದಲ್ಲಿ ಅವತರಿಸಿದನು. ಭಗವಂತನ ಆ ದಿವ್ಯ ಮಂಗಳ ವಿಗ್ರಹವು ವೇದಮಯ, ಯಜ್ಞಮಯ ಮತ್ತು ಸರ್ವದೇವಮಯವಾದದ್ದು. ಆತನ ನಿಶ್ವಾಸ ರೂಪದಲ್ಲಿ ವೇದ
ಮನ್ವಂತರದ ಕೊನೆಯ ಪ್ರಳಯ ಕಾಲದಲ್ಲಿ ಭಗವಂತನು ಮತ್ಸ್ಯ ರೂಪದಿಂದ ಸತ್ಯವ್ರತ ಮನುವಿಗೆ ಪ್ರತ್ಯಕ್ಷನಾದನು. ಆ ಸಮಯದಲ್ಲಿ ಪೃಥ್ವಿ ರೂಪಿ ನೌಕೆಗೆ ಈತನ ದೇಹವು ಆಶ್ರಯವಾಗಲು ಅದರ ಮೂಲಕ ಅವನು ಸಮಸ್ತ ಜೀವಿಗಳಿಗೂ ಆಶ್ರಯನಾದನು. ಭಯಂಕರವಾದ ಪ್ರಳಯ ಜಲದಲ್ಲಿ ನನ್ನ ಮುಖದಿಂದ ಜಾರಿ ಬಿದ್ದ ವೇದಗಳನ್ನು ಎತ್ತಿಕೊಂಡು ಅದರಲ್ಲೇ ವಿಹರಿಸುತ್ತಿದ್ದನು. ದೇವತೆಗಳು ಮತ್ತು ದಾನವರು ಸೇರಿಕೊಂಡು ಅಮೃತವನ್ನು ಪಡೆಯುವುದಕ್ಕಾಗಿ ಕ್ಷೀರ ಸಮುದ್ರವನ್ನು ಕಡಿಯುತ್ತಿದ್ದಾಗ ಆದಿದೇವನು 1,00,000 ಯೋಜನೆ ವಿಸ್ತಾರವುಳ್ಳ ಆಮೆಯ ರೂಪವನ್ನು ತಾಳಿ ತನ್ನ ಬೆನ್ನ ಮೇಲೆ ವಸುಂಧರಾ ಪರ್ವತವನ್ನು ಹೊತ್ತಿಕೊಂಡನು. ಆ ಸುತ್ತುತ್ತಿದ್ದ ಪರ್ವತದ ಉಜ್ಜುವಿಕೆಯಿಂದ ಅವನ ಬೆನ್ನಿನಲ್ಲಿ ಕಡಿತವು ಸ್ವಲ್ಪ ಕಡಿಮೆಯಾಗಿ ಸ್ವಾಮಿಗೆ ಕ್ಷಣಕಾಲ ಸುಖನಿದ್ದೆಗೆ ಅವಕಾಶವಾಯಿತು. ದೇವತೆಗಳು ಹಾಗೂ 3 ಲೋಕಗಳ ಮಹಾಭಯವನ್ನು ಹೋಗಲಾಡಿಸಲು ದೇವದೇವನು ಅದರುತ್ತಿರುವ ಹುಬ್ಬುಗಳಿಂದಲೂ ತೀಕ್ಷ್ಣವಾದ ಕೋರೆದಾಡಿಗಳಿಂದಲೂ ಗಂಟು ಹಾಕಿಕೊಂಡ ಮುಖದಿಂದ ಕೂಡಿ ಕಡು ಭಯಂಕರವಾದ ನರಸಿಂಹ ರೂಪವನ್ನು ಧರಿಸಿದನು. ಆಗ ಗದೆಯನ್ನು ಎತ್ತಿಕೊಂಡು ತನ್ನ ಮೇಲೆ ಎರಗಿ ಬಂದ ದೈತ್ಯರಾಜ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಹರಿತವಾದ ಉಗುರುಗಳಿಂದ ಸೀಳಿ ಹಾಕಿದನು. ಒಂದು ಬಾರಿ ದೊಡ್ಡ ಸರೋವರದಲ್ಲಿ ಬಲಶಾಲಿಯಾದ ಗಜರಾಜನ ಕಾಲನ್ನು ನಕ್ರ ಎಂಬ ಮೊಸಳೆಯು ಬಲವಾಗಿ ಹಿಡಿದುಕೊಂಡಿತು. ಗಜರಾಜನು ಅದರೊಡನೆ ಸೆಣಸಾಡುತ್ತಾ ಸೋತು ಆಯಾಸಗೊಂಡು ಗಾಬರಿಯಿಂದ ಆ ಗಜರಾಜನು ಸೊಂಡಲಿನಲ್ಲಿ ಒಂದು ಕಮಲವನ್ನು ಮೇಲಕ್ಕೆ ಹಿಡಿದುಕೊಂಡನು. ಓ ಆದಿಪುರುಷನೇ, ಸಕಲ ಲೋಕಗಳ ಸ್ವಾಮಿಯೇ, ಪುಣ್ಯ ಕೀರ್ತಿಯೇ, ಶ್ರವಣ ಮಂಗಳನಾದ ನಾರಾಯಣನೇ ಎಂದು ಕೂಗಿಕೊಳ್ಳುತ್ತಿರಲು ಒಡನೆಯೇ ಆ ಕೂಗನ್ನು ಕೇಳಿದ ಅನಂತ ಶಕ್ತಿಯಾದ ಶ್ರೀಹರಿಯು ಅಲ್ಲಿಗೆ ಚಕ್ರಪಾಣಿಯಾಗಿ ಪಕ್ಷಿರಾಜ ಗರುಡನ ಬೆನ್ನೇರಿ ಬಂದು ತನ್ನ ಚಕ್ರದಿಂದ ಮೊಸಳೆಯ ಬಾಯನ್ನು ಸೀಳಿ ಹಾಕಿ ಆ ಗಜೇಂದ್ರನನ್ನು ಕೈ ಹಿಡಿದು ಕಾಪಾಡಿದನು ಮತ್ತು ಅವನಿಗೆ ಮುಕ್ತಿಯನ್ನು ಕರುಣಿಸಿದನು. ಅದಿತಿಯ ಪುತ್ರರಲ್ಲಿ ಅತ್ಯಂತ ಕಿರಿಯವನಾಗಿ ಗುಣದಲ್ಲಿ ಎಲ್ಲರಿಗಿಂತಲೂ ಹಿರಿಯವನಾದ ದೇವದೇವನು ವಾಮನ ಮೂರ್ತಿಯಾಗಿ ಬಲಿಚಕ್ರವರ್ತಿಯಿಂದ ತನ್ನ 3 ಹೆಜ್ಜೆ ಅಳತೆಯಷ್ಟು ಭೂಮಿಯನ್ನು ಬೇಡಿ ತೆಗೆದುಕೊಳ್ಳುವ ನೆಪ ಹೂಡಿ ತ್ರಿವಿಕ್ರಮನಾಗಿ ಬೆಳೆದು 3 ಹೆಜ್ಜೆಗಳಿಂದ ತ್ರಿಲೋಕಗಳನ್ನು ಅಳೆದು ಆಕ್ರಮಿಸಿ ಬಿಟ್ಟನು. ಭಗವಂತನು ಆತನಿಂದ ಭೂಮಿಯನ್ನು ಬೇಡಿಯೇ ಪಡೆದುಕೊಂಡನು, ಏಕೆಂದರೆ ಬಲಿಯು ಯಾವಾಗಲೂ ಸನ್ಮಾರ್ಗವನ್ನು ಬಿಟ್ಟವನಲ್ಲ. ಅಂತಹ ಸಜ್ಜನ ಶಿರೋಮಣಿಗಳನ್ನು ಅವರ ಸ್ಥಾನದಿಂದ ಐಶ್ವರ್ಯದಿಂದ ಕದಲಿಸಬೇಕಾದರೆ ಎಂತಹ ಸಮರ್ಥರಾದವರೂ ಸಹ ಯಾಚನೆಯೊಂದೇ ಉಪಾಯ, ಬೇರೆ ಯಾವುದೇ ಉಪಾಯವಿಲ್ಲ ಎಂಬ ತತ್ವವನ್ನು ಸ್ವಾಮಿಯು ಜಗತ್ತಿಗೆ ತೋರಿಸಿದನು. ವಾಸ್ತವವಾಗಿ ಬಲೀಂದ್ರನಿಗೆ ಇಂದ್ರ ಪದವಿಯಿಂದ ಯಾವ ಪುರುಷಾರ್ಥವೂ ಆಗಬೇಕಾಗಿರಲಿಲ್ಲ, ಏಕೆಂದರೆ ಅವನು ಸಾಕ್ಷಾತ್ ತ್ರಿವಿಕ್ರಮ ಸ್ವಾಮಿಯ ಶ್ರೀಪಾದ ಪದ್ಮ ತೀರ್ಥವನ್ನೇ ಶಿರಸ್ಸಿನಲ್ಲಿ ಧರಿಸಿ ಧನ್ಯನಾಗಿದ್ದನು. ಅವನ ಸತ್ಯನಿಷ್ಠೆ ಎಂತಹುದು! ವಟು ವಾಮನನಿಗೆ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡುವುದಾಗಿ ತಾನು ಮಾಡಿದ ವಾಗ್ದಾನವನ್ನು ಗುರುಗಳಾದ ಶುಕ್ರಾಚಾರ್ಯರು ತಡೆದರೂ ತನ್ನ ಮಾತಿಗೆ ವಿರುದ್ಧವಾಗಿ ನಡೆಯಲಿಲ್ಲ. ಭಗವಂತನಿಗೆ 3 ಹೆಜ್ಜೆಯ ಜಾಗವನ್ನು ಕೊಡುವುದಕ್ಕಾಗಿ ಆತನ ಪಾದವನ್ನು ತನ್ನ ಶಿರಸ್ಸಿನಲ್ಲಿ ಇರಿಸಿಕೊಂಡನು. ತನ್ನನ್ನೇ ಪೂರ್ಣವಾಗಿ ಆತ್ಮ ಸಮರ್ಪಣೆ ಮಾಡಿದ ಮಹಾತ್ಮನವನು ಬಲಿಚಕ್ರವರ್ತಿಯು ಆತ್ಮ ನಿವೇದನೆ ಮಾಡಿದರೆ ಭಕ್ತರ ಭಕ್ತನಾದ ಭಗವಂತನು ತನ್ನನ್ನೇ ಆತನಿಗೆ ಕೊಟ್ಟುಕೊಂಡು ಅವನ ಬಾಗಿಲನ್ನು ಕಾದನು. ಲಕ್ಷ್ಮಿ ಹರೇ ಏಂ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಭಗವದ್ಗೀತೆಯ 4ನೇ ಅಧ್ಯಾಯ 11ನೇ ಶ್ಲೋಕ. ಅರ್ಜುನನೇ, ಯಾವ ಭಕ್ತರು ನನ್ನನ್ನು ಯಾವ ಭಾವದಿಂದ ಭಜಿಸುತ್ತಾರೋ ಅವರನ್ನು ನಾನು ಕೂಡ ಅದೇ ಭಾವದಿಂದ ಅನುಗ್ರಹಿಸುತ್ತೇನೆ, ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲ ಪ್ರಕಾರದಿಂದ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ನಾರದ, ನಿನ್ನ ಭಕ್ತಿ ಭಾವಕ್ಕೆ ಒಲಿದ ಭಗವಂತನು ಹಂಸರೂಪಿಯಾಗಿ ನಿನಗೆ ಯೋಗ ಜ್ಞಾನವನ್ನು ಮತ್ತು ಆತ್ಮ ತತ್ವವನ್ನು ಪ್ರಕಾಶಪಡಿಸುವ ಭಾಗವತ ಧರ್ಮವನ್ನು ಉಪದೇಶ ಮಾಡಿದ್ದಾನೆ. ಆ ಧರ್ಮವು ಶ್ರೀ ವಾಸುದೇವನಲ್ಲಿ
ಶರಣಾಗತರಾದ ಭಕ್ತರಿಗೆ ಮಾತ್ರ ಸುಲಭವಾಗಿ ದೊರೆಯುವಂತಹದು. ಭಗವಂತನು ಸ್ವಯಂಭುವ ಮುಂತಾದ ಮನ್ವಂತರಗಳಲ್ಲಿ ಮನುವಿನ ರೂಪದಲ್ಲಿ ಅವತರಿಸಿ 10 ದಿಕ್ಕುಗಳಲ್ಲಿಯೂ ಸುದರ್ಶನ ಚಕ್ರಕ್ಕೆ ಸಮಾನವಾದ ತನ್ನ ತೇಜಸ್ಸಿನಿಂದ ಯಾವ ಅಡೆತಡೆ ಇಲ್ಲದೆ ರಾಜ್ಯಭಾರ ಮಾಡುತ್ತಾನೆ. ಆತನ ಪುಣ್ಯ ಚರಿತ್ರೆಯ ಕೀರ್ತಿಯು 3 ಲೋಕಗಳ ಮೇಲಿರುವ ಸತ್ಯ ಲೋಕದವರೆಗೂ ಹರಡುತ್ತದೆ. ಅವನು ತನ್ನ ಆ ರೂಪದಲ್ಲಿ ಕಾಲ ಕಾಲಗಳಲ್ಲಿ ಭೂಮಿಗೆ ಭಾರವಾಗುವ ದುಷ್ಟ ರಾಜರುಗಳನ್ನು ನಿಗ್ರಹ ಮಾಡುವನು. ಧನ್ಯ ಕೀರ್ತಿಯಾದ ಧನ್ವಂತರಿಯು ಆ ಭಗವಂತನ ಅವತಾರವೇ. ಆತನು ತನ್ನ ನಾಮದಿಂದಲೇ ದೊಡ್ಡ ರೋಗಗಳನ್ನು ಶೀಘ್ರದಲ್ಲೇ ನಾಶಪಡಿಸುವನು. ದೇವತೆಗಳಿಗೆ ಅಮೃತವನ್ನು ಪಾನ ಮಾಡಿಸಿ ಅಮರನನ್ನಾಗಿಸಿದನು. ದೈತ್ಯರು ಅಪಹರಿಸಿದ ದೇವತೆಗಳ ಯಜ್ಞ ಭಾಗವನ್ನು ಮರಳಿ ಕೊಡಿಸಿದನು. ಈ ಲೋಕದಲ್ಲಿ ಅವತಾರ ಮಾಡಿ ಆಯುರ್ವೇದವನ್ನು ಪ್ರವರ್ತನೆ ಮಾಡಿದನು. ಬ್ರಹ್ಮ ದ್ರೋಹಿಗಳಿಗೆ ಆರ್ಯಕುಲದ ಮರ್ಯಾದೆಯನ್ನು ಉಲ್ಲಂಘಿಸುವ ನರಕಕ್ಕೆ ಯೋಗ್ಯರಾದ ದುಷ್ಟ ಕ್ಷತ್ರಿಯರನ್ನು ಪ್ರಪಂಚದಲ್ಲಿ ಅವರು ಹೆಚ್ಚಾದಾಗ ಭಗವಂತನು ಮಹಾಪರಾಕ್ರಮಿ ಪರಶುರಾಮನ ರೂಪದಲ್ಲಿ ಅವತಾರ ಮಾಡಿ ಹರಿತವಾದ ತನ್ನ ಕೊಡಲಿಯಿಂದ 21 ಬಾರಿ ಅವರನ್ನು ಸಂಹರಿಸುತ್ತಾನೆ. ಪರಿಪೂರ್ಣನಾದ ಭಗವಂತನು ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ತನ್ನ ಅಂಶ ಕಲೆಗಳಾದ ಭರತ, ಲಕ್ಷ್ಮಣ, ಶತ್ರುಘ್ನರೊಡನೆ ಪೂರ್ಣವಾದ ಶ್ರೀ ರಾಮಚಂದ್ರನ ರೂಪದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದನು. ಈ ಅವತಾರದಲ್ಲಿ ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ತನ್ನ ಪತ್ನಿ ಮತ್ತು ತಮ್ಮನೊಡನೆ ಅರಣ್ಯದಲ್ಲಿ ವಾಸಿಸಿದನು. ಆಗಲೇ ಅವನ ವಿರೋಧ ಬೆಳೆಸಿಕೊಂಡ ದುಷ್ಟ ದಶಾನನನು ಅವನ ಕೈಯಿಂದ ಹತನಾದನು. ತ್ರಿಪುರಾಸುರರ ವಿಮಾನವನ್ನು ಸುಟ್ಟು ಹಾಕಲು ಬಯಸಿದ ರುದ್ರರಂತೆ ಕ್ಷುದ್ರನಾಗಿ ಶ್ರೀರಾಮನು ಶತ್ರು ನಗರಿಯನ್ನು ಧ್ವಂಸ ಮಾಡುವುದಕ್ಕಾಗಿ ಸಮುದ್ರ ತೀರಕ್ಕೆ ಬಂದಾಗ ಸೀತಾ ವಿಯೋಗದಿಂದ ಉಕ್ಕಿ ಬಂದ ಕ್ರೋಧಾಗ್ನಿಯಿಂದ ಕೆಂಪೇರಿದನ ಆತನ ದೃಷ್ಟಿ ಮಾತ್ರದಿಂದಲೇ ಸಮುದ್ರದಲ್ಲಿರುವ ಮೀನು, ಮೊಸಳೆ, ಸರ್ಪಗಳೇ ಮುಂತಾದ ಜಲಕರುಗಳು ಉರಿದು ಹೋಗಲು ತೊಡಗುತ್ತದೆ. ಆಗ ಸಮುದ್ರ ರಾಜನು ಗಡಗಡನೆ ನಡುಗುತ್ತಾ ಒಡೆಯನಿಗೆ ದಾರಿ ಮಾಡಿಕೊಡುತ್ತದೆ. ರಾವಣನು ಅತಿ ಪರಾಕ್ರಮಿಯಾಗಿ ದುರಹಂಕಾರಿಯಾದಿಂದ ಬೀಗಿ ಮೆರೆಯುತ್ತಿದ್ದನು. ದಿಗ್ವಿಜಯ ರಾವಣನು ದುರಹಂಕಾರದಿಂದ ಉಬ್ಬಿ ನಗುತ್ತಿದ್ದನು. ಆದರೆ ಆ ರಾವಣನೇ ಶ್ರೀರಾಮದೇವರ ಪತ್ನಿಯಾದ ಸೀತಾದೇವಿಯನ್ನು ಅಪಹರಿಸಿ ರಣರಂಗದಲ್ಲಿ ಗರ್ವದಿಂದ ಅವನನ್ನು ಎದುರಿಸಲು ಬಂದಾಗ ಶ್ರೀರಾಮನ ಧನುಸ್ಸಿಗೆ ಅವನ ಅಹಂಕಾರ, ಪ್ರಾಣ ಎರಡೂ ಲೀನವಾಯಿತು. ದೈತ್ಯರ ದಂಡುಗಳು ಭೂದೇವಿಯನ್ನು ಮೆಟ್ಟಿ ತುಳಿದು ಹಾಕಲು ತೊಡಗಿದಾಗ ಆಕೆಯ ಭಾರವನ್ನು ಇಳಿಸುವುದಕ್ಕಾಗಿ ಭಗವಂತನು ತನ್ನ ಬಿಳಿಯ ಮತ್ತು ಕಪ್ಪು ಕೇಶಗಳಿಂದ ಸೀತಾ ಕೃಷ್ಣ ಕೇಶಃ ಬಲರಾಮ ಮತ್ತು ಶ್ರೀಕೃಷ್ಣನ ರೂಪದಲ್ಲಿ ಅವತಾರ ಮಾಡಿದನು. ಇಲ್ಲಿ ಸೀತಾ ಎಂದರೆ ಗೌರವ ವರ್ಣ, ಕೃಷ್ಣ ಎಂದರೆ ಶ್ಯಾಮಲ ವರ್ಣ, ಕೇಶ ಎಂದರೆ ಅರ್ಥಾತ್ ಕಂ ಎಂದರೆ ಸುಖ, ಈಶಾ ಎಂದರೆ ನಿಧಿ. ಕೇಶ ಪದದ ಅರ್ಥ ಆನಂದದ ನಿಧಿ. ಬಲರಾಮ ಕೃಷ್ಣರಿಬ್ಬರು ಆನಂದದ ನಿಧಿಗಳಾಗಿದ್ದಾರೆ. ಇವರನ್ನು ನೋಡಿದವರು ಆನಂದದಿಂದ ಮುಳುಗಿ ಇವರನ್ನೇ ನೋಡುತ್ತಿರುತ್ತಾರೆ. ಈ ಅವತಾರದಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಪಡಿಸುವಂತಹ ಅನೇಕ ಅದ್ಭುತ ಕರ್ಮಗಳನ್ನು ಮಾಡುವನು. ಲೋಕದ ಜನರು ಲೀಲೆಗಳ ರಹಸ್ಯವನ್ನು ಸ್ವಲ್ಪವೂ ತಿಳಿದುಕೊಳ್ಳಲಾರರು. ಅವನ ಅದ್ಭುತ ಚರಿತ್ರೆಯೇ ಅವನ ಮಹಿಮೆಯನ್ನು ಪ್ರಕಟಪಡಿಸಿತು. ಪುಟ್ಟ ಮಗುವಾಗಿರುವಾಗಲೇ ಪೂತನ ರಾಕ್ಷಸಿಯ ಪ್ರಾಣವನ್ನು ಅಪಹರಿಸಿದ್ದು, ಹುಟ್ಟಿದ 3 ತಿಂಗಳಲ್ಲಿ ತನ್ನ ಕಾಲಿನಿಂದ ದೊಡ್ಡ ಗಾಡಿಯನ್ನು ತಲೆಕೆಳಗು ಮಾಡಿದ್ದು, ಅಂಬೆಗಾಲು ಹಾಕುತ್ತಿದ್ದಾಗ ಆಕಾಶಕ್ಕೆ ಬೆಳೆದ ಯಮಳಾರ್ಜುನ ವೃಕ್ಷಗಳ ನಡುವೆ ಪ್ರವೇಶಿಸಿ ಅದನ್ನು ಬೇರು ಸಹಿತ ಕಿತ್ತು ಹಾಕಿದ್ದು, ಇಂತಹ ಪರಮಾದ್ಭುತ ಕಾರ್ಯಗಳನ್ನು ಭಗವಂತನಲ್ಲದೆ ಬೇರೆ ಯಾರೂ ಮಾಡಲಾರರು. ನಂದ ಗೋಕುಲದಲ್ಲಿ ಕಾಳಿಯ ನಾಗನ ವಿಷದಿಂದ ಕಲುಷಿತವಾಗಿದ್ದ ಯಮುನಾ ನದಿಯ ನೀರನ್ನು ಕುಡಿದು ಹಸು ಕರುಗಳು ಗೋಪಾಲಕರು ಪ್ರಾಣ ಬಿಟ್ಟರು. ಆಗ ಅವನು ತನ್ನ ಅಮೃತಮಯ ಅನುಗ್ರಹ ದೃಷ್ಟಿಯಿಂದಲೇ ಅವರೆಲ್ಲರನ್ನು ಬದುಕಿಸಿದನು ಮತ್ತು ಯಮುನಾ ಜಲವನ್ನು ಶುದ್ಧಪಡಿಸುವುದಕ್ಕಾಗಿ ಆ ಮಡುವಿನಲ್ಲಿ ಧುಮುಕಿ ಅದರಲ್ಲಿ ವಿಹರಿಸಿ
ವಿಷದ ಶಕ್ತಿಯಿಂದ ನಾಲಿಗೆಯನ್ನು ಅಲ್ಲಾಡಿಸುತ್ತಿದ್ದ ಕಾಳಿಯ ನಾಗನನ್ನು ಅಲ್ಲಿಂದ ಓಡಿಸಿದನು. ಇದನ್ನು ಮನುಷ್ಯ ಮಾತ್ರನಿಗೆ ಸಾಧ್ಯವೇ? ಅಂದೇ ರಾತ್ರಿ ಎಲ್ಲರೂ ಯಮುನಾ ನದಿ ತೀರದಲ್ಲಿ ಮಲಗಿ ನಿದ್ರಿಸುತ್ತಿದ್ದಾಗ, ಬೇಸಿಗೆಯ ಕಾಲವಾದ್ದರಿಂದ ಹತ್ತಿರದ ಕಾಡಿನಲ್ಲಿ ಕಾಡ್ಗಿಚ್ಚೊಂದು ಹೊತ್ತಿಕೊಂಡು ಉರಿಯುತ್ತಿದ್ದಾಗ, ಬಲರಾಮ ದೇವರೊಡನೆ ಶ್ರೀಕೃಷ್ಣನು ಅಲ್ಲಿಗೆ ಹೋಗಿ ಪ್ರಾಣಾಪಾಯಕ್ಕೆ ಸಿಕ್ಕಿದ್ದ ಗೋವುಗಳನ್ನು, ಗೋವಳರನ್ನು ಎಲ್ಲರನ್ನು ಕಣ್ಣು ಮುಚ್ಚಿಕೊಳ್ಳಿ ಎಂದು ಹೇಳಿ ಅವರನ್ನು ಆ ಕಿಚ್ಚಿನಿಂದ ಪಾರು ಮಾಡಿದನು. ಎಂತಹ ಅಲೌಕಿಕ ಲೀಲೆಗಳು ಇವು! ಅವನ ಶಕ್ತಿಯನ್ನು ವಾಸ್ತವವಾಗಿ ಚಿಂತಿಸಲು ಸಾಧ್ಯವೇ? ತಾಯಿ ಯಶೋದೆಯು ಶ್ರೀಕೃಷ್ಣನನ್ನು ಕಟ್ಟಿಹಾಕಲು ಯಾವುದೇ ಹಗ್ಗವನ್ನು ತಂದರೂ ಅದು ಆತನ ಹೊಟ್ಟೆಗೆ ಸುತ್ತಲೂ ಸಾಕಾಗದೆ 2 ಅಂಗುಲಗಳು ಕಡಿಮೆಯೇ ಆಗುತ್ತಿತ್ತು. ಅವಳು ಕಟ್ಟಲಾಗದೆ ಇದ್ದಾಗ ಅವನು ಆಕೆಯ ಮೇಲೆ ಕೃಪೆ ತೋರಿ ಸ್ವಂತ ಬಂಧನಕ್ಕೆ ಒಳಗಾದನು. ಇದರಿಂದ ಅವನಿಗೆ ದಾಮೋದರ ಎಂಬ ಹೆಸರು ಬಂದಿತು. ಕೃಷ್ಣ ಆಕಳಿಸುವಾಗ ಆತನ ಬಾಯಿಯೊಳಗೆ 14 ಲೋಕಗಳನ್ನು ಕಂಡ ತಾಯಿ ಯಶೋದೆ ಅತ್ಯಂತ ಭಯಗ್ರಸ್ತಳಾದಾಗ, ಭಗವಂತನೇ ತನ್ನ ಸಂಕಲ್ಪದಿಂದ ತನ್ನ ಜ್ಞಾನವನ್ನು ಕರುಣಿಸಿದ. ತಾಯಿಯು ಅವನ ಮಹಿಮೆಯನ್ನು ಅರಿತು ಸಮಾಧಾನಗೊಂಡಳು. ಅವನ ತಂದೆ ನಂದಗೋಪನನ್ನು ಹೆಬ್ಬಾವಿನ ಭಯದಿಂದ ವರುಣ ದೇವರ ಪಾಶದಿಂದ ಬಿಡಿಸಿದನು. ಗೋಕುಲದ ಜನರು ಹಗಲು ದುಡಿಯುತ್ತಾ ರಾತ್ರಿ ನಿದ್ರಿಸುತ್ತಾ ಯಾವ ಸಾಧನೆಯನ್ನು ಮಾಡದಿದ್ದರೂ ಅವರನ್ನು ತನ್ನ ಪರಂಧಾಮವಾದ ವೈಕುಂಠಕ್ಕೆ ಕರೆದುಕೊಂಡು ಹೋಗುವನು. ಶ್ರೀಕೃಷ್ಣನ ಸಲಹೆಯಂತೆ ಗೋಪಾಲಕರು ಇಂದ್ರ ಯಜ್ಞವನ್ನು ನಿಲ್ಲಿಸಿದಾಗ, ಕ್ಷುದ್ರನಾದ ಇಂದ್ರನು ಇಡೀ ಗೋಕುಲವನ್ನು ಧ್ವಂಸ ಮಾಡುವುದಕ್ಕಾಗಿ ಭಯಂಕರವಾದ ಮಳೆಗರೆದನು. ಆ ಗೋವುಗಳನ್ನು, ಗೋವಳರನ್ನು ಕರುಣೆಯಿಂದ ರಕ್ಷಿಸಲು ಇನ್ನೂ 7 ವರ್ಷ ವಯಸ್ಸಿನ ಶ್ರೀಕೃಷ್ಣ 7 ದಿವಸಗಳ ಕಾಲ ಗೋವರ್ಧನ ಪರ್ವತವನ್ನು ನಾಯಿ ಕೊಡೆಯಂತೆ ಲೀಲಾಜಾಲವಾಗಿ ತನ್ನ ಕಿರುಬೆರಳಿನಿಂದ ಎತ್ತಿ ಹಿಡಿದುಕೊಂಡು ಅದರ ಆಸರೆಯಲ್ಲಿ ಅವರನ್ನೆಲ್ಲ ಕಾಪಾಡಿದನು. ವೃಂದಾವನದ ಸುತ್ತಲೂ ಶುಭ್ರವಾದ ಬೆಳದಿಂಗಳು ಹರಡಿರುವ ರಮಣೀಯವಾದ ರಾತ್ರಿಯಲ್ಲಿ ರಾಸ ಕ್ರೀಡೆಯನ್ನು ಆಡುವ ಇಚ್ಛೆಯಿಂದ ಸ್ವಾಮಿಯು ಕೊಳಲಿನಿಂದ ಸಂಗೀತ ಸುಧೆಯನ್ನು ಹರಿಸತೊಡಗಿದಾಗ, ಪ್ರೇಮ ಪರವಶರಾಗಿ ಅಲ್ಲಿಗೆ ಬಂದ ಗೋಪಿಕೆಯರನ್ನು ಕುಬೇರನ ಸೇವಕನಾದ ಶಂಖಚೂಡನು ಅಪಹರಿಸಿದನು. ಶ್ರೀಕೃಷ್ಣನು ಅವನ ಶಿರಶ್ಛೇದನ ಮಾಡಿ ಗೋಪಿಯರನ್ನು ರಕ್ಷಿಸಿದನು. ಭೂಭಾರ ಹರಣ ಮಾಡಲು ಎಷ್ಟೋ ಅಸುರರು ಯುದ್ಧಕ್ಕೆ ಬಂದಾಗ ಅವರನ್ನು ಶ್ರೀಕೃಷ್ಣನು ಕೆಲವರನ್ನು ತಾನೇ ಕೊಂದು ಕೆಲವರನ್ನು ಬಲರಾಮ, ಭೀಮಸೇನ, ಅರ್ಜುನ ಮುಂತಾದವರಿಂದ ಸಂಹಾರ ಮಾಡಿಸಿದನು. ಕಾಲದ ಪ್ರಭಾವದಿಂದ ಮನುಷ್ಯರ ಬುದ್ಧಿಶಕ್ತಿ, ಆಯಸ್ಸು ಕಡಿಮೆಯಾದಾಗ ಇವರಿಗೆ ತತ್ವವನ್ನು ಹೇಳುವ, ಇಡೀ ತನ್ನ ವೇದವಾಣಿಯನ್ನು ತಿಳಿಯುವ ಸಾಮರ್ಥ್ಯ ಇರದಿದ್ದಾಗ, ಕರುಣಾಳವಾದ ಪ್ರಭುವು ಪ್ರತಿಯೊಂದು ಕಲ್ಪದಲ್ಲೂ ಸತ್ಯವತಿಯ ಗರ್ಭದಿಂದ ಭಗವಾನ್ ವೇದವ್ಯಾಸರ ರೂಪದಲ್ಲಿ ಪ್ರಕಟಗೊಂಡು ವೇದ ವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಭಾಗ ಮಾಡಿದನು. ದೇವತೆಗಳ ಶತ್ರುಗಳಾದ ದೈತ್ಯರು ವೇದ ಮಾರ್ಗದ ಆಸರೆಯನ್ನು ಪಡೆದು ಮಯಾಸುರನು ರಚಿಸಿದ ಅದೃಶ್ಯವಾದ ವೇದಗಳುಳ್ಳ ಪುರದಲ್ಲಿ ವಾಸಿಸುತ್ತಾ ಮನುಷ್ಯರನ್ನು ಹಿಂಸೆ ಮಾಡತೊಡಗಿದಾಗ, ಭಗವಂತನು ಜನರ ಮನಸ್ಸಿನಲ್ಲಿ ಮೋಹವನ್ನು, ಪ್ರಲೋಭನೆಯನ್ನು ಉಂಟು ಮಾಡುವ ವೇಷವನ್ನು ಧರಿಸಿ ಬುದ್ಧ ದೇವರ ರೂಪದಲ್ಲಿ ಬಹಳಷ್ಟು ಉಪಧರ್ಮಗಳನ್ನು ಉಪದೇಶ ಮಾಡಿದನು. ಏಕೆಂದರೆ ಜನರ ಕಲ್ಯಾಣ ಮಾಡುವುದೇ ಭಗವಂತನ ಕಾರ್ಯವಲ್ಲವೇ? ಕಲಿಯುಗದ ಕೊನೆಯಲ್ಲಿ ಸತ್ಪುರುಷರ ಮನೆಗಳಲ್ಲಿ ಶ್ರೀಹರಿಯ ಕಥಾ ಶ್ರವಣ, ಕೀರ್ತನ, ಉತ್ಸವಗಳು ನಡೆಸಲು ಅವಕಾಶ ಇಲ್ಲದಂತೆ ಆಗುವುದು. ಪಾಷಂಡಿಗಳು, ಧರ್ಮಘಾತುಕರು ರಾಜರಾಗಿ ಬಿಡುವರು. ದೇವತೆಗಳನ್ನು, ಪಿತೃಗಳನ್ನು ಕುರಿತು ಮಾಡುವ ಯಜ್ಞ, ಶ್ರಾದ್ದ ಇವುಗಳ ಸದ್ದೇ ಇರುವುದಿಲ್ಲ. ಸ್ವಾಹ, ಸ್ವದಹ, ವಷಟ್ಕಾರಗಳ ಸದ್ದೇ ಇರುವುದಿಲ್ಲ. ಇಂತಹ ಸಮಯದಲ್ಲಿ ಕಲಿಯುಗದಲ್ಲಿರುವವರನ್ನು ಶಿಕ್ಷಿಸುವುದಕ್ಕಾಗಿ ಭಗವಂತನು ಕಲ್ಕಿ ರೂಪದಲ್ಲಿ ಅವತರಿಸುವನು. ಪ್ರಪಂಚದ ಸೃಷ್ಟಿಯ ಸಮಯ ಬಂದಾಗ ತಪಸ್ಸಿನ ರೂಪದಲ್ಲೂ, ಬ್ರಹ್ಮ ರೂಪದಲ್ಲೂ, ಮರೀಚಿಯೇ ಮುಂತಾದ ಮಹರ್ಷಿಗಳು ಮತ್ತು 9 ಪ್ರಜಾಪತಿಗಳ ರೂಪದಲ್ಲಿ, ಹಾಗೆಯೇ ರಕ್ಷಣೆಯ ಸಮಯ ಬಂದಾಗ ಧರ್ಮ, ವಿಷ್ಣು, ಮನು, ದೇವತೆಗಳು ಮತ್ತು ರಾಜರು ಇವರ ರೂಪದಲ್ಲಿ, ವಿನಾಶ ಕಾಲ ಬಂದಾಗ ಅಗತ್ಯವಾಗಿ ರುದ್ರದೇವರು, ಅಧರ್ಮ, ಕ್ರೋಧವಶವೆಂಬ ಸರ್ಪಗಳು, ದೈತ್ಯರು ಮುಂತಾದ ರೂಪಗಳಲ್ಲಿ
ಸರ್ವಶಕ್ತಿ ಸಂಪನ್ನನಾದ ಭಗವಂತನು ವಿಚಿತ್ರ ಮಾಯಾ ವಿಭೂತಿಗಳು ಪ್ರಕಟಗೊಳ್ಳುವವು. ಭಗವಂತನ ಶಕ್ತಿಗಳು ಅನಂತವಾದುದು. ಅನಂತ ಶಕ್ತಿ ಸಂಪನ್ನನಾದ ಪ್ರಭುವು ತ್ರಿವಿಕ್ರಮ ಅವತಾರದಲ್ಲಿ ತ್ರಿಲೋಕಗಳನ್ನು ಅಳೆಯುತ್ತಿದ್ದಾಗ ಈತನ ಚರಣಗಳ ಅದ್ಭುತವಾದ ವೇಗಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗತೊಡಗಿತು. ಆತನೇ ತನ್ನ ಶಕ್ತಿಯಿಂದ ಅದನ್ನು ಸ್ಥಿರಗೊಳಿಸಿದನು. ಸಮಸ್ತ ಸೃಷ್ಟಿಯ ರಚನೆಯನ್ನು ಸಂಹಾರ ಮಾಡುವ ಮಾಯೆಯು ಈತನ ಒಂದು ಶಕ್ತಿಯು. ಇಂತಹ ಅನೇಕ ಶಕ್ತಿಗಳಿಗೆ ಆಶ್ರಯನಾಗಿರುವ ಭಗವಂತನ ಸ್ವರೂಪವನ್ನು ನಾನು ಅರಿಯೆನು. ಆದಿದೇವನಾದ ಆದಿಶೇಷ ಸ್ವಾಮಿಯು ತನ್ನ 1000 ಬಾಯಿಗಳಿಂದ ಇವನ ಗುಣಗಳನ್ನು ಹಿಂದಿನಿಂದ ಹಾಡುತ್ತಾ ಬಂದಿದ್ದರೂ ಇಂದಿಗೂ ಅವನಿಗೆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವಾಗಿಲ್ಲ. ನಿಷ್ಕಪಟ ಭಾವದಿಂದ ತನ್ನ ಸರ್ವಸ್ವವನ್ನು ಮತ್ತು ತಮ್ಮನ್ನು ಭಗವಂತನ ಚರಣ ಕಮಲಗಳಿಗೆ ಸಮರ್ಪಿಸಿಕೊಳ್ಳುವವರ ಮೇಲೆ ಅವನು ಕೃಪೆ ತೋರುತ್ತಾನೆ. ಅವನ ಕೃಪೆಗೆ ಪಾತ್ರರಾದವರು ದುಸ್ತರವಾದ ಮಾಯೆಯ ಅವನ ಸ್ವರೂಪವನ್ನು ಅರಿತು ಅದನ್ನು ದಾಟಿ ಹೋಗುತ್ತಾರೆ. ಭಗವಂತನು ಭಗವದ್ಗೀತೆಯಲ್ಲಿ ಇದನ್ನು ದೃಢಪಡಿಸಿದ್ದಾನೆ. ದೈವಿ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ಈ ತ್ರಿಗುಣಮಯವಾದ ನನ್ನ ದೈವಿ ಮಾಯೆಯನ್ನು ದಾಟಲು ಅಶಕ್ಯವು. ಆದರೆ ನನ್ನನ್ನೇ ಯಾರು ಆಶ್ರಯಿಸುತ್ತಾರೋ ಅವರು ಈ ಮಾಯೆಯನ್ನು ದಾಟುತ್ತಾರೆ. ಪ್ರಿಯ ನಾರದನೇ, ಈ ಪರಮ ಪುರುಷನ ಯೋಗ ಮಾಯೆಯನ್ನು ನಾನು ಬಲ್ಲೆನು. ಹಾಗೆ ನೀನು, ನಿನ್ನ ಅಣ್ಣಂದಿರಾದ ಸನಕಾದಿಗಳು, ಭಗವಾನ್ ಶಂಕರನು, ಪ್ರಹ್ಲಾದ, ಶತರೂಪ, ಮನುಪುತ್ರ, ಪ್ರಿಯವ್ರತ ಮುಂತಾದವರು, ಪ್ರಾಚೀನ ಬರ್ಹಿ, ಅಂಗ ಮತ್ತು ಧ್ರುವ ಇವರೆಲ್ಲ ಬಲ್ಲರು. ಅವರೇ ಅಲ್ಲದೆ ಮುಚುಕುಂದ, ಪುರೂರವ, ಜನಕ, ವಿಭೀಷಣ, ಹನುಮಂತ, ಶುಕಮುನಿ, ಅರ್ಜುನ, ವಿದುರ ಮುಂತಾದ ಮಹಾತ್ಮರು ಭಗವಂತನ ಮಾಯೆಯ ಸ್ವರೂಪವನ್ನ ತಿಳಿದಿದ್ದಾರೆ. ಮಗು ನಾರದ, ಸಂಕಲ್ಪ ಮಾತ್ರದಿಂದಲೇ ವಿಶ್ವವನ್ನು ರಚಿಸುವ ಭಗವಂತನಾದ ಶ್ರೀಹರಿಯನ್ನು ಕುರಿತು ಸಂಕ್ಷಿಪ್ತವಾಗಿ ನಾನು ನಿನಗೆ ವರ್ಣಿಸಿರುವೆನು. ಒಟ್ಟಿನಲ್ಲಿ ಹೇಳುವುದಾದರೆ ಸತ್ ಆಗಲಿ ಅಸತ್ತಾಗಲಿ ಕಾರ್ಯಕಾರಣಗಳಾಗಲಿ ಯಾವುದೂ ಆತನಿಂದ ಭಿನ್ನವಾಗಿಲ್ಲ. ಭಗವಂತನು ನನಗೆ ಉಪದೇಶಿಸಿದ ಈ ಭಾಗವತವು ಇದೇ ಆಗಿದೆ. ಇದರಲ್ಲಿ ಭಗವಂತನು ವಿಭೂತಿಗಳ ಸಂಕ್ಷಿಪ್ತ ವರ್ಣನೆ ಇದೆ. ನೀನು ಇದನ್ನು ವಿಸ್ತಾರಗೊಳಿಸು. ಸರ್ವಾತ್ಮನು ಸರ್ವಕ್ಕೂ ಆಧಾರನೂ ಆಗಿರುವ ಭಗವಂತನಾದ ಶ್ರೀಹರಿಯಲ್ಲಿ ಮನುಷ್ಯರಿಗೆ ಭಕ್ತಿ ಉಂಟಾಗುವಂತೆ ಸಂಕಲ್ಪ ಮಾಡಿ ಅದನ್ನು ವರ್ಣಿಸು. ಭಗವಂತನ ಅಚಿಂತ್ಯವಾದ ಈ ಮಾಯಾಶಕ್ತಿಯನ್ನು ವರ್ಣಿಸುವವನು ಇತರು ವರ್ಣಿಸುವಾಗ ಇದನ್ನು ಯಾರು ಕೇಳುತ್ತಾರೋ, ಅನುಮೋದನೆ ಮಾಡುತ್ತಾರೋ ಅಂತಹ ಪುರುಷನ ಚಿತ್ತವು ಎಂದಿಗೂ ಮಾಯೆಯಿಂದ ಮೋಹಗೊಳ್ಳುವುದಿಲ್ಲ. ಇಲ್ಲಿಗೆ ಭಾಗವತ ದ್ವಿತೀಯ ಸ್ಕಂದದ 7ನೇ ಅಧ್ಯಾಯ ಮುಕ್ತಾಯವಾದುದು. ಶ್ರೀಕೃಷ್ಣಾರ್ಪಣಮಸ್ತು. ಈ ಲೀಲೆಯ ಎಲ್ಲ ಅವತಾರಗಳು ಭಗವಂತನ ಲೀಲೆ. ಅದನ್ನ ಇಲ್ಲಿ ಬ್ರಹ್ಮದೇವರು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇನ್ನೂ ಎಷ್ಟೋ ಇದೆ. ನಾವು ತಿಳ್ಕೊಂಡಿರೋದು 10 ಅವತಾರಗಳು ಮಾತ್ರ. ಇನ್ನು ಇಲ್ಲಿ ಕಪಿಲ, ಋಷಭದೇವ, ಬೇರೆ ಅವತಾರಗಳ ವರ್ಣನೆನೂ ಭಾಗವತದಲ್ಲಿ ಬರುತ್ತೆ. ಇಡೀ ಭಾಗವತ ಅಂದರೆ ಏನು? ಶ್ರೀಮದ್ ಭಾಗವತ ಅಂದರೆ ಏನು? ಯಾವ ವಿಷಯಗಳು ಯಾವುದು ಭಗವಂತನಿಗೆ ಸಂಬಂಧಪಟ್ಟಿದ್ದೋ ಅದೆಲ್ಲ ಭಾಗವತ. ಅವನ ಗುಣ, ಸ್ವಭಾವ, ಅವನು ಮಾಡಿದ ಸೃಷ್ಟಿ ಕ್ರಿಯೆ, ಇಷ್ಟೋ ತನಕ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದು ಭಾಗವತ. ಈಗ ಮುಂದೆ ನೋಡ್ತಕ್ಕಂತಹ ಅವನ ಲೀಲೆ, ಅವತಾರಗಳು, ಅದೂ ಭಾಗವತ. ಅಷ್ಟೇ ಅಲ್ಲ, ಇಡೀ ಭಾಗವತದಲ್ಲಿ ಅವನ ಭಕ್ತರ ಕಥೆಗಳು ಬರುತ್ತೆ. ಧ್ರುವ, ಪ್ರಹ್ಲಾದ, ಅಂಬರೀಷ, ಇಷ್ಟೋ ಭಕ್ತರ ಕಥೆಗಳು ಬರುತ್ತೆ. ಭಕ್ತರೆಲ್ಲ ಯಾರಿಗೆ ಸೇರಿದವರು, ಯಾರಿಗೆ ಸಂಬಂಧಪಟ್ಟವರು? ಆ ಪರಮಾತ್ಮನಿಗೆ ಅವರು ಸಂಬಂಧಪಟ್ಟವರು. ಆದ್ದರಿಂದ ಅದೂ ಭಾಗವತ. ಭಾಗವತದ ಮೊದಲಿಂದ ಕೊನೆಯ ತನಕ ಇರೋದು ಇದೆ. ಪರಮಾತ್ಮನ ರೂಪ, ಗುಣ, ಸ್ವಭಾವ, ಅದರ ಚಿಂತನೆ, ತತ್ವದ ಚಿಂತನೆ, ಜೊತೆಗೆ ಅವನು ಮಾಡಿದಂತಹ ಅನೇಕ ಲೀಲಾ ಅವತಾರಗಳು, ಅದರ ವರ್ಣನೆ ಮತ್ತು ಅವನ ಭಕ್ತರ ಕಥೆಗಳು.
ಈ ಭಕ್ತರ ಕಥೆಯಲ್ಲೆಲ್ಲ ಏನು ಒಂದಿರುತ್ತೆ, ಭಕ್ತನಾದವನಿಗೆ ಏನೋ ಒಂದು ಕಷ್ಟ ಬಂದಿರುತ್ತೆ, ಅವನು ಎಲ್ಲಾ ರೀತಿಯಾದ ಪ್ರಯತ್ನವನ್ನ ಮಾಡ್ತಾನೆ, ಆದ್ರೆ ಯಾವ ಪ್ರಯತ್ನದಿಂದಲೂ ಅವನ ಸಂಕಟ ನಿವಾರಣೆ ಆಗಲ್ಲ. ಅವನು ಕೊನೆಗೆ ತನ್ನ ಜೀವನದಲ್ಲಿ ಬೆಸ್ಟ್ ಡಿಸಿಷನ್ ಮಾಡ್ತಾನೆ, ಪರಮಾತ್ಮನಿಗೆ ಶರಣಾಗತನಾಗ್ತಾನೆ. ಆ ಪರಮಾತ್ಮನ ದಯೆಯಿಂದ ಅವನ ಕಷ್ಟಗಳೆಲ್ಲ ಅವನು ಪಾರಾಗ್ತಾನೆ. ಇದನ್ನ ಓದಿ ತಿಳ್ಕೊಂಡ್ಮೇಲೆ ನಮಗೂ ಒಂದ್ ರೀತಿಯಾದಂತಹ ಇನ್ಸ್ಪಿರೇಷನ್, ನಾನು ಹಾಗಿರ್ಬೇಕಪ್ಪ, ಆ ಭಕ್ತನ ಹಾಗೆ ನಾನಿರ್ಬೇಕಪ್ಪ, ಭಗವಂತನ ಪ್ರೀತಿಗೆ ಪಾತ್ರನಾಗ್ಬೇಕು, ನನ್ನ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನ ಅವನಿಗೆ ಕೊಡ್ಬೇಕು ಅಂತ ನಮಗೂ ಆ ರೀತಿಯಾದಂತಹ ಒಂದು ಇನ್ಸ್ಪಿರೇಷನ್ ಬರ್ಲಿ. ಇಲ್ಲಿ ಬ್ರಹ್ಮ ತುಂಬಾ ಬ್ರೀಫ್ ಅಕೌಂಟ್ ಕೊಟ್ಟಿರೋದು ಎಲ್ಲ ಅವತಾರಗಳದು. ಇದನ್ನ ಗಮನ ಇಟ್ಟು ಕೇಳಿದ್ರೆ ಸಾಕು, ಎಷ್ಟೋ ಪುಣ್ಯ. ಬ್ರಹ್ಮನೇ ಹೇಳ್ತಾರೆ, ಇದನ್ನ ಹೇಳಿದ್ದನ್ನ ಯಾರು ಹೇಳ್ತಾರೋ ಕೇಳ್ತಾರೋ ಅನುಮೋದನೆ ಮಾಡ್ತಾರೋ ಅಂತ ಈ ಅವತಾರಗಳ ಲೀಲೆಯ ಅವತಾರಗಳ ವರ್ಣನೆಯನ್ನ ಕೇಳಿದರೆ ಸಾಕು. ಅಂತಹವರ ಮನಸ್ಸು ಎಂದೂ ಮಾಯೆಯಿಂದ ಮೋಹಿತರಾಗೋದಿಲ್ಲ ಅಂತ ಹೇಳ್ತಾರೆ. ಭಗವಂತನ ಮಾಯೆ ದೈವಿ ಹೆಶ್ಯ ಗುಣಮಯಿ, ನನ್ನ ಡಿವೈನ್ ಎನರ್ಜಿ. ಮಮ ಮಾಯಾ ದುರತ್ಯಯ, ದಾಟಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಆದರೆ ಮಾಮೇವ ಏ ಪ್ರಪದ್ಯಂತೆ, ಯಾರು ನನಗೆ ಶರಣಾಗತರಾಗ್ತಾರೆ, ಮಾಯಾ ಮೇತಾಂ ತರಂತಿತೆ, ನಾನು ಅವರನ್ನ ಈ ಸಂಸಾರ ಬಂಧನದಿಂದ ಬಿಡಿಸಿ ಅವರನ್ನ ಈ ಭವಸಾಗರದಿಂದ ದಾಟಿಸ್ತೀನಿ. ಅದಕ್ಕೆ ಬೇಕಾಗಿರೋದೇನು? ಮಾಂ ಏವ ಪ್ರಪದ್ಯಂತೆ, ನನಗೆ ಯಾರು ಶರಣಾಗತರಾಗ್ತಾರೆ. ಯಾಕೆ ಅವನ ಲೀಲೆಗಳು ಅನಂತ, ಅವನ ಮಹಿಮೆ ಅಪಾರ ಅಂತ ಹೇಳ್ತೀವಿ ಅಂದ್ರೆ, ಈಗ ಇಲ್ಲಿ ನೀವೇ ಇಷ್ಟು ಜನ ಇದ್ದೀರಾ ಕ್ಲಾಸ್ ಅಲ್ಲಿ, ನಾನ್ ಕೇಳ್ತೀನಿ, ನಿಮ್ಮ ಲೈಫಲ್ಲಿ ಏನೋ ಒಂದು ಸಂಕಟ ಬಂದಿತ್ತು, ನೀವು ಅದನ್ನ ಭಗವಂತನಲ್ಲಿ ಅವನಲ್ಲಿ ಕೇಳ್ಕೊಂಡ್ರಿ, ಅವನು ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ದ, ಆ ತರದ ಒಂದೊಂದು ಕತೆ ಹೇಳ್ರಿ ಅಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತೀರಾ. ಈಗ ನನಗ್ ಹಂಗಾಗಿತ್ತು ಹಿಂಗಾಗಿತ್ತು, ನಾನು ಇವತ್ತಿಗೂ ಅದನ್ನ ಮರೆಯಲ್ಲ ಅಂತ ಹೇಳ್ತೀರಾ. ಆ ಒಂದೊಂದು ನೀವು ಘಟನೆಗಳು ಒಬ್ಬೊಬ್ರು ಹೇಳೋದು ಅದು ಅವನ ಲೀಲೆ ಅಲ್ವಾ? ಈ ತರ ಎಷ್ಟೋ ಲೋಕಗಳಿದೆ, ಅಲ್ಲಿ ಎಷ್ಟೋ ಜೀವಿಗಳಿದ್ದಾರೆ. ಪ್ರತಿಯೊಂದು ಜೀವಿನೂ ತನ್ನ ಹೇಳ್ತಾ ಹೋಯ್ತು ಅಂದ್ರೆ ಆದ್ರಿಂದ ಆ ಮಹಿಮೆಗೆ ಅನಂತ ಅಲ್ದೆ ಇನ್ನೇನದು, ಅಪಾರ, ಅನಂತ ಅಪಾರ ಆ ಮಹಿಮೆ. ಆದ್ರಿಂದ ಬ್ರಹ್ಮ ಹೇಳ್ತಾ ಇರೋದು ಅದನ್ನ ಹೇಳಕ್ ಸಾಧ್ಯ ಇಲ್ಲ ಅಂತ. ಏನ್ ಅನ್ಕೋತೀವಿ ಅಂದ್ರೆ, ಭಗವಂತನ ಕೃಪೆ ಅಂತಂದ್ರೆ ನನಗೆ ಅದು ಬೇಕು ಇದು ಬೇಕು, ಅದಾಗ್ಬೇಕು, ಒಳ್ಳೇದು ಇದಾಗ್ಬೇಕು, ಮನೇಲಿ ಯಾರಿಗೋ ಮದ್ವೆ ಆಗ್ಬೇಕು, ಏನೋ ಒಳ್ಳೆ ಹೆಲ್ತ್ ಬೇಕು, ಮನೆ ಆಗ್ಬೇಕು, ಕಾರ್ ಆಗ್ಬೇಕು, ಇದು ಕೃಪೆ ಅಂತ ನಾವ್ ಅನ್ಕೋತೀವಿ. ಇದು ತುಂಬಾ ಇಮ್ಮೆಚ್ಯೂರ್ಡ್ ಥಿಂಕಿಂಗ್ ಇದು. ಇಲ್ಲಿ ಏನ್ ಹೇಳ್ತಾ ಇರೋದು ಬ್ರಹ್ಮ, ಯಾರು ಅವನ ಕೃಪೆಗೆ ಪಾತ್ರರಾಗ್ತಾರೋ ಎಂದಿಗೂ ಮಾಯೆಯಿಂದ ಅವರು ಬಾಧಿತರಾಗಲ್ಲ ಅಂತ. ಇದು ಭಗವಂತ ನಮ್ಮ ಮೇಲೆ ಮಾಡ್ತಕ್ಕಂತಹ ತುಂಬಾ ದೊಡ್ಡ ಕೃಪೆ. ದ ಬೆಸ್ಟ್ ಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಯುವರ್ ಲೈಫ್. ಯಾರು ಅವನಿಗೆ ಶರಣಾಗತರಾಗಿ ಸದಾ ಅವನ ಕಥಾ, ಅವನು ಮಾಡಿದ ಅವತಾರಗಳ ಲೀಲಾ ವರ್ಣನೆಯನ್ನ ಮಾಡ್ತಾ ಇರ್ತಾರೆ, ಅವನ ಕಥಾ ಶ್ರವಣವನ್ನ ಮಾಡ್ತಾ ಇರ್ತಾರೆ, ಅಂತ ಜೀವನದಲ್ಲಿ ಅವನ ಕೃಪೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಗೊತ್ತಾ? ದೇಹ ನಾನಲ್ಲ, ಇದು ಈ ಜಗತ್ತು ಮಾಯೆ. ಆ ದೇಹದ ಮೇಲಿನ ಅಭಿಮಾನ, ಅಟ್ಯಾಚ್ಮೆಂಟು ಹೆಚ್ಚು ಹೆಚ್ಚು ಸತ್ಸಂಗದಲ್ಲಿದ್ದು ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಭಗವಂತ ನನ್ನ ಮೇಲೆ ಕೃಪೆ ಮಾಡ್ತಾ ಇದ್ದಾನೆ ಅಂತ ಆಗ ತಿಳ್ಕೋಬೇಕು. ನಾನು ಈ ದೇಹ ಅಂತ ಎಲ್ಲಿವರೆಗೂ ತಿಳ್ಕೊತೀವೋ ಅದು ಗ್ರೇಟೆಸ್ಟ್ ಇಗ್ನೋರೆನ್ಸ್. ಅಲ್ಲಿಗೆ ಅವನು ನುಗ್ಗಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಕತ್ತಲೆ ಒಳಗಡೆ. ಅವನ ಕೃಪೆ ನನ್ನ ಮೇಲೆ ಆಗಿದೆ ಅಂತಂದ್ರೆ ನನಗೆ ಶಾಸ್ತ್ರವನ್ನು ಓದೋದಕ್ಕೆ ಆಸಕ್ತಿ ಇದೆ, ನನಗೆ ಅವನ ಕಥೆಗಳನ್ನ ಕೇಳೋದಕ್ಕೆ ಆಸಕ್ತಿ ಇದೆ,
ನನಗೆ ಸತ್ಸಂಗದಲ್ಲಿ ಇರ್ಬೇಕು ಅಂತ ಆಸಕ್ತಿ ಆಗ್ತಾ ಇದೆ. ಈ ರೀತಿ ಇದ್ದು ಅಲ್ಟಿಮೇಟ್ ಆಗಿ ಒಂದು ದಿನ ಆ ಮಾಯೆ ನಮ್ಮನ್ನ ಅದರ ಬಾಧೆ ಅದು ನಮ್ಮನ್ನ ಮಾಯೆಯಿಂದ ಉಂಟಾಗ್ತಕ್ಕಂತಹ ಮಾಯೆ ಅಜ್ಞಾನದಿಂದ ಉಂಟಾಗ್ತಕ್ಕಂತಹದ್ದು ಆ ಮಾಯೆಯ ಮತ್ತು ಅದು ಮೋಹ ನಮಗೆ ಬಿಡುತ್ತೆ, ಅದರಿಂದ ಬಿಡುಗಡೆ ಆಗತ್ತೆ. ಆಗ ಸುಲಭವಾಗಿ ಮಾಯೆಯನ್ನ ದಾಟಬಹುದು. ಅದು ಟೈಟ್ ಆಗಿ ಹಿಡ್ಕೊಂಡಿದೆ ಈಗ ನಮ್ಮನ್ನ. ಓದೋದ್ರಿಂದ ಶಾಸ್ತ್ರವನ್ನ ಓದೋದ್ರಿಂದ ಸತ್ಸಂಗ ಅದು ಲೂಸ್ ಆಗತ್ತೆ. ಈ ಲೀಲಾ ಅವತಾರಗಳನ್ನ ಕೇಳೋದ್ರಿಂದ ಹೆಚ್ಚು ಹೆಚ್ಚು ನಾವು ಮನಸ್ಸಿನಲ್ಲಿ ಭಕ್ತಿಯನ್ನ ತುಂಬಿಕೊಂಡು ಶರಣಾಗತರಾಗೋದ್ರಿಂದ ಮನಸ್ಸು ಶುದ್ಧವಾಗಿ ಜ್ಞಾನ ಹಿಡಿಯುತ್ತೆ. ಇದು ಅವನ ಕೃಪೆ ನಮ್ಮ ಮೇಲೆ ಆಗ್ತಾ ಇದೆ ಅಂತಂದ್ರೆ ನನಗೆ ಬೇರೆ ಇದರಿಂದ ಹೆಚ್ಚು ಆಸಕ್ತಿ ಬೇರೆ ವಿಷಯಗಳಲ್ಲಿ ಉಂಟಾಗದೆ ಜ್ಞಾನವನ್ನ ಪಡ್ಕೋಬೇಕು, ಅವನ ವಿಷಯವನ್ನು ಹೆಚ್ಚು ಕೇಳಬೇಕು ಅಂತ ನನ್ನ ಮನಸ್ಸು ಆಗ್ತಾ ಇದೆ ಅಂದ್ರೆ ಅವನ ಕೃಪೆ ನನ್ನ ಮೇಲೆ ಆಗಿದೆ ಅಂತ ತಿಳ್ಕೋಬೇಕು. ಇದು ಅವನ ಲೀಲೆಯನ್ನು ಕೇಳುವುದರ ಒಂದು ಫಲ ಅಂತ ನಾರದರಿಗೆ ಬ್ರಹ್ಮದೇವರು ಹೇಳ್ತಾರೆ. ಇಲ್ಲಿ ನಾರದರಿಗೆ ಬ್ರಹ್ಮ ಹೇಳಿದಂತಹ ಭಗವಂತನ ನಾನಾ ಲೀಲಾ ಅವತಾರಗಳಲ್ಲಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಇದು ನಿಮಗೆ ಗೊತ್ತೇ ಗೊತ್ತು. ದಶಾವತಾರ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬಲರಾಮ, ಬುದ್ಧ, ಕಲ್ಕಿ ಹೇಳಿದ್ದಾರೆ. ಜೊತೆಗೆ ಧನ್ವಂತರಿ, ಕಪಿಲ, ರಿಷಭದೇವ, ತನಕ ಸನಾದಿಗಳು, 4 ಜನ ಬ್ರಹ್ಮನ ಮಾನಸ ಪುತ್ರರು, ಯಜ್ಞ, ಪೃಥು, ಆಮೇಲೆ ಹಂಸರೂಪಿ, ನಾರದರಿಗೆ ತತ್ವ ಬೋಧನೆ ಮಾಡಿದಂತಹ ಹಂಸರೂಪಿ, ಮತ್ತೆ ಬ್ರಹ್ಮ ಯಜ್ಞ ಮಾಡಿದಾಗ ಪ್ರಕಟಗೊಂಡಂತಹ ಹೈಗ್ರೀವ ರೂಪ. ಹೈಗ್ರೀವ ರೂಪ ಅಂದ್ರೆ ದೇಹವೆಲ್ಲ ಮನುಷ್ಯನ ತರ, ತಲೆ ಕುದುರೆಯ ಮುಖ. ಮತ್ತೆ ನರನಾರಾಯಣರು, ದತ್ತಾತ್ರೇಯ, ಮತ್ತೆ ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟಂತಹ ಶ್ರೀಹರಿ, ಮನು, ಎಲ್ಲ ಸ್ವಯಂಭೂ ಮನುವಿನಿಂದ ಹಿಡಿದು ಎಲ್ಲ ಮನ್ವಂತರದಲ್ಲಿರ್ತಕ್ಕಂತಹ ಮನುಗಳು, ಎಲ್ಲ ಅವತಾರಗಳ ವರ್ಣನೆ ಇದ್ರೂನು ಭಾಗವತದ ಮೊದಲಿಂದ ಹೇಳ್ಕೊಂಡು ಹೋಗುತ್ತೆ. ಎಲ್ಲ ಅವತಾರಗಳನ್ನ ಇಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಶುರುವಾಗತ್ತೆ. 3ನೇ ಸ್ಕಂದದಿಂದ ವರಾಹ ಅವತಾರದಿಂದ ಶುರುವಾಗತ್ತೆ. ಎಲ್ಲವನ್ನ ಹೇಳಿದ್ರು ಭಾಗವತದ ಮುಖ್ಯ ಉದ್ದೇಶ ಕೃಷ್ಣ ಅವತಾರದ ವರ್ಣನೆ. ಕೃಷ್ಣನ ಒಂದು ಜನ್ಮದಿಂದ ಅವನ ಅವತಾರ ಮಾಡಿದಾಗಿಂದ ಹಿಡಿದು ಅವನು ಪರಂಧಾಮಕ್ಕೆ ಹೊರಡೋ ತನಕ 2 ತುಂಬಾ ದೊಡ್ಡ ದೊಡ್ಡ ದಶಮಸ್ಕಂದ, ತುಂಬಾ ದೊಡ್ಡದು, ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ಬರುತ್ತೆ. ಸೊ ಈ ಲೀಲೆಗಳನ್ನ ಕೇಳೋದು, ಶ್ರದ್ಧೆಯಿಂದ ಕೇಳೋದೇ ಎಷ್ಟೋ ಪುಣ್ಯ. ಇವತ್ತು ಅದು ನಾವು ಮಾಡಿದೀವಿ. ಇಲ್ಲಿಗೆ 7 ಅಧ್ಯಾಯಗಳು ಮುಗಿದಿದೆ ಭಾಗವತದ್ದು 2ನೇ ಸ್ಕಂದದ್ದು. ಮುಂದೆ 8ನೇ ಸ್ಕಂದ ಪರೀಕ್ಷಿತನ ಪ್ರಶ್ನೆಗಳು ಮತ್ತೆ ಮುಂದುವರಿಯುತ್ತೆ. ಈ ಅವತಾರಗಳು ಒಂದೊಂದೇ ಬರುತ್ತೆ, ಅದು ಅವಾಗ ಡೀಟೇಲ್ ಆಗಿ ಅದನ್ನ ಡಿಸ್ಕಷನ್ ಮಾಡೋಣ. ಈಗ ಬ್ರೀಫ್ ಆಗಿ ನಾರದರಿಗೆ ಬ್ರಹ್ಮದೇವರು ಹೇಳಿದ್ರು ಅಂತ ಇಷ್ಟು ತಿಳ್ಕೊಳ್ಳೋಣ. ಓಕೆ ದೆನ್, ಥ್ಯಾಂಕ್ ಯು. ಹರೇ ಕೃಷ್ಣ.